ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತುತಿ ಮಹಿಮೆ ಘನತೆಯು ನಿನಗುಂಟಾಗಲಿ ಸ್ವಾಮಿ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ. ಯಾವಾಗಲೂ ನಿನ್ನನ್ನು ಕೊಂಡಾಡುವಂಥ ಮನುಷ್ಯಾಸ್ಪವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ದಯಪಾಲಿಸಬೇಕಾಗಿ ಸ್ತೋತ್ರ. ನಾವು ಮಾಡುವಂಥ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ಲಾಭಿಸುವಂಥದ್ದು ನೀನಾಗಿದ್ದು ನಿನ್ನ ಕೃಪೆಯಿಂದ ನಡೆಸ್ತಾ ಇದ್ದಕ್ಕಾಗಿ ಸ್ತೋತ್ರಿಸುವುದು. ಯೆಹೋವ ಈರೇ, ಯೆಹೋವ ಎಲ್ಸಡ, ಯೆಹೋವ ರಾಪ ಎಂಬ ಹೆಸರುಗಳು ಸ್ವಾಮಿ. ಈ ಸುಶಾಂತಿದಾಯಕನಾದ ದೇವರು ನೀನು ನಮ್ಮೊಂದಿಗಿದ್ದು ಬರುವಂಥ ಎಲ್ಲ ಕೇಡುಗಂಡಾಂತರ ಶೋಧನೆಗಳಿಂದ ತಪ್ಪಿಸಿ ಈ ಜ್ಯೋತಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯುವಂಥ ಎಲ್ಲ ಪ್ರಾರ್ಥನೆ ಕೂಟಗಳಲ್ಲಿ ನಿನ್ನ ಆಶೀರ್ವಾದವನ್ನು ನಡೆಸ್ತಾ ಬರಬೇಕಾಗಿ ಏರ್ಪಡಿಸಿದಂಥ ಈ ಕುಸ್ನೂರು ಗ್ರಾಮದ ಎಲ್ಲ ಹಿರಿಯರನ್ನು, ಯವನಸ್ಥರನ್ನು ಹಾಗೂ ಮಹಿಳೆಯರನ್ನು ನಿನ್ನ ಆಶೀರ್ವಾದವನ್ನು ತುಂಬಿಸಿ ನಡೆಸ್ತಾ ಬರಬೇಕಾಗಿ ಹೇಳ್ತೀವಿ ಸ್ವಾಮಿ. ಹಾಗೂ ನಮ್ಮ ಕ್ಲಾಸ್ ಗುಂಪಿನ ನೀರಿಯವರಿಗಾಗಿ, ಅವರ ಸಹೋದರಿಕರಿಗಾಗಿ ಒಂದು ಆ ದೇವರಲ್ಲಿ ನೀವು ಬೀಳುತ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಆ ಮಕ್ಕಳು ಮಾಡುವಂಥ ಆರಾಧನೆ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇರ್ತೀವಿ. ಯಾವಾಗಲೂ ನೀವು ಅವರನ್ನು ನಡೆಸ್ತಾ ಬರಬೇಕಾಗಿ ಹೇಳ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಊರಿನಲ್ಲಿರುವಂಥ ಎಲ್ಲ ಪಾಸ್ಟರ್ಗಳನ್ನು ಹಾಗೂ ಊರಿನ ಹಿರಿಯರನ್ನು ನೀನು ಆಶ್ರಯವನ್ನು ತುಂಬಿಸಿ ನಡೆಸ್ತಾ ಬರಬೇಕಾಗಿ ಹೇಳ್ತೇವೆ. ನಾನು ನಿನಗೆ ಅಧೀನನಾಗಿ ಸ್ವಾಮಿ, ನಿನ್ನ ವಾಕ್ಯಕ್ಕೆ ಅಧೀನನಾಗಿ ಊರಿಗೂ ಕೊಳ್ಳುವಂಥ ಆಶೀರ್ವಾದದಿಂದ ತುಂಬಿಸಿ ನಡೆಸ್ತಾ ಬರ್ತೇನೆ. ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇಲೆ 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 ನಮ್ಮೆರಡು ಕರೆಗಳನ್ನು ತೋರಿಸುತ್ತಾ ಯೆಹೋವ ಈ ಸ್ಥಳವನ್ನು ಶುದ್ಧಿ ಮಾಡಬೇಕು. ತಂದೆಯ ದೇವರ ಬರುವ ಒಂದೊಂದು ಮಕ್ಕಳನ್ನು ಶುದ್ಧೀಕರಿಸುವುದಾಗಿ ಈ ಒಂದು ಗ್ರಾಮದ ಸುತ್ತಮುತ್ತಲು ದೇವರ ಒಂದು ಅಭಿಷೇಕ ಬಿಡುಗಡೆಯಾಗಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ತೋತ್ರಿಸುವ ನಿನ್ನ ಪ್ರಸನ್ನತೆ ಈ ಸ್ಥಳವನ್ನು ಕ್ಷಮಿಸುವುದು. ಈ ಕೂಟಕ್ಕೆ ವಿರುದ್ಧವಾಗಿರುವಂಥ ಎಲ್ಲ ದೇವರ ಡಿಸ್ಟರ್ಬೆನ್ಸ್ಗಳನ್ನು ಯೇಸುವಿನ ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಿದ್ದೇವೆ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಒಂದು ಸಮಯದಲ್ಲಿ ನನ್ನ ಪ್ರಾರಂಭದಲ್ಲಿ ಒಂದು ಮಾತು ಹೇಳಲು ಇಷ್ಟಪಡುವಂತಾಗಿದ್ದೇನೆ. ಕಂಫರ್ಟಬಲ್ ಝೋನಲ್ಲಿ ನಾವಿರುವುದಾದರೆ ಯಾವುದೇ ಆಶೀರ್ವಾದ ಇಲ್ಲ. If we are in a comfortable zone, ಶಾಶ್ವತ
ದೇವರಿಗೆ ಯೇಸು हालेलुया बोलो यीशु मसीह की बोलो यीशु मसीह की ಅದಕ್ಕೆ ನಾವು ಧನ್ಯವಾದಗಳು ತಿಳಿಸುತ್ತೇವೆ. ಈಗಾಗಲೇ ಸಮಯ ಬಹಳಷ್ಟಾಗಿದೆ, ಅದಕ್ಕೋಸ್ಕರವಾಗಿ
ತಿಳಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳಿಸಿಬಿಟ್ಟನು. ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರಕ್ಕೆ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳಗಳಲ್ಲಿ ಇದ್ದನು. ಮತ್ತು ಜನರು 4 ಕಡೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು ಎಂಬುವಂಥದ್ದು. ದೇವರ ವಾಕ್ಯ ನಮ್ಮೆಲ್ಲರ ಆತ್ಮಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಯಾಕೆಂದರೆ ಎಲ್ಲಕ್ಕಿಂತ ಪ್ರಾಮುಖ್ಯವಾದಂಥದ್ದು ದೇವರ ವಾಕ್ಯವಾಗಿದೆ. ಅದಕ್ಕೋಸ್ಕರವಾಗಿ ನಾವು ವಾಕ್ಯಕ್ಕಾಗಿ ಸಿದ್ಧರಾಗೋಣ. ವಾಕ್ಯಕ್ಕಾಗಿ ಸಿದ್ಧರಾಗುವ ಹಾಗೆ ನಾವೆಲ್ಲರೂ ದಯಮಾಡಿ ಎದ್ದು ನಿಂತು ದೇವರಿಗೆ ಆರಾಧನೆ ಮಾಡೋಣ. ದೇವರ ಆತ್ಮನನ್ನು ನಾವು ಬಯಸೋಣ. ದೇವರ ಆತ್ಮನು ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಅದಕ್ಕಾಗಿ ದಯಮಾಡಿ ನೀವು ಕೂತಂಥ ಸ್ಥಳದಲ್ಲಿ ನೀವು ಯಾರಿಗೆ ನಿಲ್ಲುವುದಕ್ಕಾಗುತ್ತದೋ ನೀವು ನಿಂತು ದೇವರಿಗೆ ಆರಾಧಿಸಿರಿ. ದೇವರು ತನ್ನ ಆತ್ಮನನ್ನು ಸುರಿಸುವಾತನಾಗಿದ್ದಾನೆ. ದೇವರು ನಮ್ಮೊಟ್ಟಿಗೆ ಮಾತಾಡುವಾತನಾಗಿದ್ದಾನೆ. ಅದಕ್ಕಾಗಿ ವಾಕ್ಯಕ್ಕೋಸ್ಕರವಾಗಿ ನಾವು ಸಿದ್ಧರಾಗುವ ಹಾಗೆ ನಮ್ಮ ಮಧ್ಯದಲ್ಲಿ ದೇವ ಸೇವಕರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು, ಆಗಮಿಸಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅವರು ಆಗಮಿಸುವಾಗ ಸಭೆಯವರು ಚಪ್ಪಾಳೆಯನ್ನು ತಿಳಿಸುವಂತವರಾಗಿದ್ದೇವೆ. ಇವಾಗ ನಮ್ಮನ್ನು ನಾವು ದೇವರಿಗೆ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಬರಬೇಕೆಂಬುದಾಗಿ ವಿನಂತಿಸಿಕೊಳ್ಳುತ್ತಲಾಗಿದೆ.
ಪರೀಕ್ಷೆ. ನಾವು ನಂಬಿಕೆಯಲ್ಲಿ ದೃಢವಾಗಿರಬೇಕು. ನಾವು ನಂಬಿಕೆಯಲ್ಲಿ ಎಂದು ಫಲಹೀನರಾಗಿರಬಾರದು. ನೀವು ನಂಬಿಕೊಂಡು ಏನೇನು ಬೇಡಿಕೊಂಡಿದ್ದೀರೋ ಅದನ್ನು ಹೊಂದಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ಳಿ. ಎಂಬುದಾಗಿ ಈಗಾಗಲೇ ನಮ್ಮ ಪ್ರಿಯ ಟೀಮ್ನ ನಮ್ಮ ಸಹೋದರರು ಪ್ರಾರ್ಥನೆ ಮಾಡಿದ್ದಾರೆ. ಆರಾಧನೆ ಇದು ಆತನ ಆರಾಧನೆ ಇದೆ. ಈ ಆರಾಧನೆಯಲ್ಲಿ ಬರ್ತಕ್ಕಂಥ ಎಲ್ಲ ದುಸ್ಸಂದಾಕರ ಎಲ್ಲ ಶಕ್ತಿಗಳು ಯೇಸು ನಾಮದಲ್ಲಿ ಬಂಧಿಸ್ತೇನೆ. ಹಾಲೆಲೂಯಾ. ಇವತ್ತು ದಿವಸ ನಡೆಯುವಂತ ಆರಾಧನೆ ಕೋಟಿ ಕಾಟಿ ಬರುವಂತ ಈ ಮಳೆಯ ವಾತಾವರಣ ಸ್ವಾಮಿ ನಮ್ಮ ರೈತನ ಯೇಸು ನಾಮದಲ್ಲಿ ನಿಂತು ಹೋಗಲಿ ಸ್ವಾಮಿ. ಯೇಸು ನಾಮದಲ್ಲಿ ನಿಂತು ಹೋಗಲಿ ಸ್ವಾಮಿ. ನಿನಗೆ ಅಧಿಕಾರ ಇದೆ ಸ್ವಾಮಿ. ನೀವೇನೇನು ಬೇಡಿಕೊಂಡಿದ್ದಾರೆ ಅದನ್ನು ಹೊಂದಿವೆ ಎಂಬುದಾಗಿ ಹೇಳಿದೆ ಸ್ವಾಮಿ. ಅಥವಾ ಇವತ್ತು ದಿವಸ ಆರಾಧನಾ ಕೂಟಕ್ಕೆ ವಾಕ್ಯಕ್ಕೆ ಸಮಾಜದಲ್ಲಿ ಒಂದು ತಿರಸ್ಕಾರ ಹೊಂದಿದೆ. ಸಮಾಜದಲ್ಲಿ ಯಾರು ಸೇರಿಸಿಕೊಳ್ಳಬಹುದಾಗಿದೆ. ನನ್ನ ಮನೆಯವರೆಲ್ಲರೂ ದೂರ ಇಟ್ಟಿದ್ದಾರೆ. ನನ್ನ ಬಂಧು ಬಾಂಧವರನ್ನು ದೂರ ಇಟ್ಟಿದ್ದಾರೆ. ಯಾರು ನನ್ನನ್ನು ಸೇರಿಸಿಕೊಳ್ಳುವುದಿಲ್ಲ. ನನ್ನ ಆಪ್ತರು ನನ್ನ ದೂರವಾಗಿ ಹೋಗಿದ್ದಾರೆ. ಇವತ್ತು ದಿವಸದಲ್ಲಿ ಯಾರೂ ಇಲ್ಲ. ನನ್ನ ಹೆಂಡತಿ ಮಕ್ಕಳು ನನ್ನ ದೂರವಾಗಿ ಹೋಗಿದ್ದಾರೆ. ನನ್ನ ಮಕ್ಕಳು ದೂರವಾಗಿ ಹೋಗಿದ್ದಾರೆ. ನಾವು ಒಬ್ಬಂಟಿಗಳಾಗಿದ್ದೇನೆ. ನಾವೊಬ್ಬ ಅಸಹ್ಯ, ನಾವೊಬ್ಬ ಅಶುದ್ಧರಾದಂತ ಭರಿಸುವುದು ಸ್ವಾಮಿ. ನನ್ನನ್ನು ಕರಿಕರಿಸು. ನಿನಗೆ ಮನಸ್ಸಿದ್ದರೆ ಮಕ್ಕಳು ಶೋಷಣೆಗೆ ಒಳಗಾದವರು, ಸಮಾಜದಲ್ಲಿ ಧಿಕ್ಕರಿಸಲ್ಪಟ್ಟವರು, ಕೀಳು ಮಟ್ಟವಾಗಿರ್ತಕ್ಕಂಥವರು, ಯಾರು ಸೇರಿಸಿಕೊಳ್ಳದವರು, ಯಾರು ಮುಟ್ಟಿಸಿಕೊಳ್ಳದವರು, ಯಾರು ಸಹಿಸಿಕೊಳ್ಳದವರು, ಯಾರು ನೋಡದವರು, ಅಂಥ ಒಂದು ಸಂದರ್ಭದಲ್ಲಿ ಯೇಸುವೇ ನಿನಗೆ ಮನಸ್ಸಿದ್ದರೆ, ಯಾರಿಗೂ ಮನಸ್ಸಿಲ್ಲ, ನೀನು ಮನಸ್ಸಿದ್ದರೆ ನನಗೆ ಶುದ್ಧ ಮಾಡು. ಯಾಕೆ ಗೊತ್ತಾ? ನಾ ಅಶುದ್ಧ ಇದ್ದೇನೆ. ನಾ ಅಶುದ್ಧ ಇದ್ದೇನೆ, ಶುದ್ಧಿಲ್ಲ. ಇವ ಯಾಕೆ ಅಶುದ್ಧ? ಯಾಕೆ ಇಷ್ಟು ಅಶುದ್ಧ ಆಗಿದೆ ಮನುಷ್ಯ? ಇವ ನಾವು ಶುದ್ಧ ಉಂಟಾಗಿದೆ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಯಾಜಕಕಾಂಡ 13ನೇ ಅಧ್ಯಾಯ 45ನೇ ಅಧ್ಯಾಯದಲ್ಲಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಪುರಾಣಗಳಲ್ಲಿ ಬರೆಯಲ್ಪಟ್ಟಿದೆ. ಈ ಬರೆಯಲ್ಪಟ್ಟ ಸಮಾಜದಲ್ಲಿ ಯಾರು ಇವರನ್ನು ಸೇರುವುದಿಲ್ಲ, ಯಾರು ಇವರನ್ನು ಸಹಿಸಿಕೊಳ್ಳುವುದಿಲ್ಲ. ಇಂಥ ಒಂದು ಪರಿಸ್ಥಿತಿ ಈ ಒಂದು ಜನರಿಗಿದೆ. ದೇವರು ನಾವು ಸ್ತೋತ್ರ ಉಂಟಾಗಿ ಒಂದು ದಿವಸ ಅಂಥ ರೋಗಿಯನ್ನು ಸೇರಿಸಿಕೊಳ್ಳಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಇವತ್ತು ದಿವಸ ನಮ್ಮ ಜೀವಮಾನದಲ್ಲಿ ಯಾರನ್ನು ನಾವು ಸೇರಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹೇಗಾಗಿ ಹೆಚ್ಚಾಗಿ ಒಂದು ಬಡತಡೆ ಆಗ್ತದೆ. ಕಾಂಡ 13ನೇ ಅಧ್ಯಾಯ 45ನೇ ವಚನ ಯಾರಿಗಾದರೂ ಸಿಕ್ಕಿರು ಹೋಗ್ತೀರ? ಇಲ್ಲಿ ಬರಿ, ನನಗೆ ಸಿಕ್ಕಿದೆ. 13ನೇ ಅಧ್ಯಾಯ 45ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಗುರುತು ಕಾಣ ಬಂತು. ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ತೆಗೆದುಕೊಂಡು ಬಾಯಿಯನ್ನು ಪಟ್ಟಿಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು, ನಾನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ಈ ರೋಗದ ಗುರುತುಳ್ಳ ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನ ಅಶುದ್ಧನಾಗಿದ್ದರಿಂದ ಪ್ರತ್ಯೇಕವಾಗಿ ವಾಸಿಸಬೇಕು. ಅವನ ನಿವಾಸ ಬಾಯಿಯಲ್ಲಿ ಹೋಗಿರಬೇಕು. ಹಾಲೆಲೂಯಾ. ಶಾಸ್ತ್ರದಲ್ಲಿ ಬಂದಿದೆ. ಒಬ್ಬ ಕುಷ್ಠರೋಗ ಕಂಡಾಗ ಅವನೇನು ಮಾಡಬೇಕು ಗೊತ್ತಾ? ತನ್ನ ಬಟ್ಟೆಗಳನ್ನು ಹಾಕೊಳ್ಳಬೇಕು, ತನ್ನ ಕೆರೆಗಳನ್ನು ಬಾಯಿ ಬಿಟ್ಟುಬಿಡಬೇಕು, ಮೈಯಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆಗಳು ತೆಗೆದು ಹಾಕಬೇಕು, ಬಾಯಿ ಮುಚ್ಚಿಕೊಳ್ಬೇಕು. ಅವ ಬಾಯಿ ತೆರೆಯುವ ಸಮಾಜದಲ್ಲಿ ಅವನು ಬಾಯಿ ಕಂಡಂತ ಅವ ಏನಂತ ಗೊತ್ತಾ? ಬಟ್ಟೆ ಹರಿಕೊಂಡು ಕಾಲಿರ್ತಕ್ಕಂಥ ಕೆರೆ ಕಳ್ಕೊಂಡು ಅವನು ಹೋಗ್ತಾ ಮನೆ ಬಿಟ್ಟು ಪರಿವಾರ ಬಿಟ್ಟು ಏನಂತ ಗೊತ್ತಾ? ನಾ ಶುದ್ಧ ಇದೆ, ನಾ ಶುದ್ಧ ಇದೆ. ಮೈ ಪಾಪಿ ಹೋ ಯೇಸು, ಮೈ ಪಾಪಿ ಹೋ. ದುನಿಯಾದಲ್ಲಿ ಯಾರೂ ಸೇರಿಸಿಕೊಂಡಿಲ್ಲ. ಶಾಸ್ತ್ರದ ಕರೆಯಲ್ಪಟ್ಟದೆ ನಾ ಪಾಪಿ ಇದೆ ಸ್ವಾಮಿ, ನಾ ಶುದ್ಧ ಇದೆ, ನನಗೆ ಯಾರೂ ಸೇರಲ್ಲ, ನನಗೆ ಯಾರೂ ಸೇರಿಸಿಕೊಳ್ಳಲ್ಲ. ನೀನು ಮನಸ್ಸಿದೆ ಏನು
ಸಮಾಜದಲ್ಲಿ ಯಾರು ಸಿಗಲ್ಲ. ನಿನಗೇನಾದ್ರು ಮನಸ್ಸು ಆಗೇನು? ನೀ ದೇವರೈತಿ, ನೀ ಸೃಷ್ಟಿಕರ್ತ ಐತಿ, ನೀ ರಕ್ಷಕ ಐತಿ, ಎಲ್ಲವನ್ನೂ ತಿರಸ್ಕಾರ ಮಾಡ್ತಾರೆ, ಎಲ್ಲವನ್ನೂ ಧಿಯಾರಿಸುತ್ತಾರೆ. ಆದ್ರೆ ಸ್ವಾಮಿ ನಿನಗೆ ಮಾತ್ರ ಮನಸ್ಸಿದ್ರ ನನ್ನ ಸುದ್ದಿ ಬಾಡು. ನೀವು ಮಾಡೋದಲ್ಲ ನನಗೆ ಗೊತ್ತಿದೆ, ಅದನ್ನು ಕ್ಷಮಿಸಿದ್ರು. ಇವತ್ತು ದಿವಸ ನನ್ನ ಕುಷ್ಠ ಹೋಗ ನಾ ಶುದ್ಧ ಇದೆ ಸ್ವಾಮಿ, ನನ್ನ ಶುದ್ಧ ಮಾಡಬೇಕಾಗಿ ಕೂಗಿಕೊಳ್ಳುತ್ತಾರ. ಬಾಯಿ ಮುಚ್ಚಿಕೊಂಡು ಮತ್ತೆ ಹೊಡೆದುಕೊಂಡು ನನ್ನ ತಂದೆ ತಾಯಿಗಳ ಮುಂದೆ, ಅಣ್ಣ ತಮ್ಮಂದಿರ ಮುಂದೆ, ಸಮಾಜದ ಮುಂದೆ ಓಡ್ತಾ ಹೋಗ್ಬೇಕು. ಊರಿಂದ ಊರಿಗೆ ಹೋಗ್ಬೇಕು. ಅವ ಎಲ್ಲಿರ್ಬೇಕು? ಊರಿನ ಹೋಗಿ ಇವ್ರಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಇವು ಅಶ್ವತ್ಥ ಪುರಾಣದಲ್ಲಿ ಬರೆಯಲ್ಪಟ್ಟ ಹಾಗೆ ಇಂಥವ್ರು ಯಾರು ತೋರಿಸಬೇಕು? ಇವ್ರು ಯಾರು ಕರುಣೆ ತೋರಿಸಬೇಕು? ಯಾರನ್ನು ಪ್ರೀತಿ ಮಾಡಬೇಕು? ಸಮಾಜದಲ್ಲಿ ಯಾರು ಇವರನ್ನು ಪ್ರೀತಿ ಮಾಡುವುದಿಲ್ಲ. ನಾನು ನನ್ನ ಜೀವಮಾನದಲ್ಲಿ ಒಂದು ಸರ್ಕಾರಿ ಉದ್ಯೋಗ ಸೇರಿದ್ದೇನೆ. 1992 ಇಸ್ವಿಯಲ್ಲಿ ಮಲ್ಟಿ ಡ್ರಗ್ ಥೆರಪಿ ಅಂತಕ್ಕಂಥದ್ದು ಬಂತು. ಅವಾಗ ಬಂದ ಮೇಲೆ ಗೊತ್ತಾ ಇವತ್ತು ದಿವಸ ಕುಷ್ಠರೋಗಗಳು ಕಡಿಮೆಯಾಗಿ ಹೋಗಿವೆ. ಇದೇ ನಿಮ್ಮ ನಿಡೋಲ, ಇದೇ ನಿಮ್ಮ ಕಾಣಕೃಷ್ಣವು, ಇದೇ ಹೆಡಗಾಪು ಅವರ ಈ ಒಂದು ಸೆಕ್ಷನ್ ನಲ್ಲಿ ಮೈಸೂರು ಜಿಲ್ಲೆ, ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿರುವಂತಹ ಕುಷ್ಠರೋಗಿಗಳು ಇತಿಹಾಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಇಲ್ಲಿ ಕರ್ನಾಟಕದ ಎಲ್ಲಾ ಕಡೆಗಳಲ್ಲಿ ಆ ಮ್ಯಾಪಿನಲ್ಲಿ ಗೊತ್ತಾಗ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಗೊತ್ತಾ ಶಿರಾ ತಲೆ ಇದ್ದ ಹಾಗೆ, ಕುಷ್ಠರೋಗದ ಸಹ ತಲೆ ಇದ್ದ ಹಾಗೆ ಅಷ್ಟು ಜನ ಇತ್ತು. ಈ ಒಂದು ದಿವಸ 1,000 ಜನಸಂಖ್ಯೆಗೆ ಒಬ್ಬ ಕುಷ್ಠರೋಗಿ ಸಿಗ್ತಾರೆ. ಯಾರು ಇವತ್ತು ದಿವಸ ಕುಷ್ಠರೋಗಿಗಳು ಇಲ್ಲ. ಆದರೆ ಆವತ್ತು ಸಮಾಜದಲ್ಲಿ ಬಹಳ ಕುಷ್ಠರೋಗಿಗಳಿದ್ದರು. ಯಾರೂ ಸಹಿಸಿಕೊಳ್ತಾ ಇದ್ದಿಲ್ಲ, ಯಾರೂ ಸಹಿಸಿಕೊಳ್ಳುತ್ತಿದ್ದಿಲ್ಲ. ಆ ಕುಷ್ಠರೋಗಿಗಳ ಆರೈಕೆ ಮಾಡಿದವರು ಯಾರು? ಅಂತ ಕುಷ್ಠರೋಗಿಗಳು ಮುಟ್ಟಿಸಿಕೊಂಡವರು ಯಾರು? ಯಾರೂ ಇಲ್ಲ. 4ನೇ ಶತಮಾನದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ, ದಯಾಸಾಗರ ಒಬ್ಬನೇ, ಕುಂಟರು, ಕ್ರೂಡರು, ಮೈಯಲ್ಲಿ ಒಣಗಿದವರು, ರಕ್ತಸ್ರಾವಿತರು, ಭೂಮಿಯಲ್ಲಿ ತಿರಸ್ಕಾರ ಹೊಂದಿದವರು, ಇವರೆಲ್ಲ ಎಲ್ಲರಿಗೂ ಶಾಸ್ತ್ರದಲ್ಲಿ ಊರು ಹೋಗಿರಬೇಕು. ಯಾಕೆ ಗೊತ್ತಾ? ಇವರು ಅಶುದ್ಧರು. ನಾನು ವಿಶೇಷವಾದಂತ ಈ ಒಂದು ವಿಷಯ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಈ ಕುಷ್ಠರೋಗ ಇದು ಊರು ಹೊರಗಿರ್ಬೇಕು. ಒಳಗಿನ ಅರ್ಥ ಏನಿದೆ ಗೊತ್ತಾ? ಅಶುದ್ಧ. ಅಶುದ್ಧ ಕಾರಣ ಏನಿದೆ? ಅಶುದ್ಧ ಅಂತಕ್ಕಂಥ ಏನಿದೆ? ಈ ಕುಷ್ಠರೋಗಕ್ಕೆ ಒಂದು ವೈರಸ್ ಇದೆ, ಅದು ಲೆಪ್ರಾ ವೈರಸ್ ಅಂತ ಕರೀತಾರೆ. ಲೆಪ್ರಾ ಬ್ಯಾಸಿಲ್ ಅಂತಕ್ಕಂಥದ್ದು. ಅದು ಯಾವನಲ್ಲಿ ಹೋಗ್ತದೆ ಅವನಿಗೆ ಆ ಲಕ್ಷಣ ಬರ್ತದೆ. ಯಾವನಲ್ಲಿ ಈ ಒಂದು ಲೆಪ್ರಾ ಬ್ಯಾಸಿಲ್ ಅಂತಕ್ಕಂಥದ್ದು ಇದು ಹುಳ ರೋಗಾಣ ಇರ್ತದ, ಅದು ಗಾಳಿಗಳೆಲ್ಲ ಸಂಚರಿಸ್ತಾ ಇರ್ತದೆ. ಅದು ಯಾರಲ್ಲಿ ಹೋಗ್ತದ ಅವನಿಗೆ 5 ವರ್ಷ ತನಕ ಏನೂ ಆಗಲ್ಲ. 5ರಿಂದ 10 ವರ್ಷ ಆಗಿದ ಮೇಲೆ ಗೊತ್ತಾ ಸಣ್ಣದೊಂದು ಪ್ಯಾಚ್ ಕಾಣಿಸ್ತದೆ ಮೈ ಮೇಲೆ, ತಿಳಿ ತಾಮ್ರ ಬಣ್ಣದ ಒಂದು ಮಚ್ಚೆ ಕಾಣಿಸ್ತದೆ. ಅವಾಗ ಆ ಜಾಗದಲ್ಲಿ ಸುಂದಿರ್ತದೆ. ಅಂಥ ಒಂದು ಮನುಷ್ಯ ಪ್ರಾರಂಭದಲ್ಲಿ ಏನು ಗೊತ್ತಾಗೋದಿಲ್ಲ, ಇಂಥ ಕಾಯಿಲೆ ಇರ್ತಕ್ಕಂಥವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಮುಂದೆ ಬರ್ತಾ ಬರ್ತಾ ಅದು ಹೆಚ್ಚಾಗಿ ತಗುಲುಗೊಂಡು ದೇಹದ ಎಲ್ಲ ಅಂಗಾಂಗಗಳನ್ನು ಗೊತ್ತಾ ಅಂಗಹೀನ ಮಾಡ್ತಕ್ಕಂಥ ಈ ಒಂದು ಬ್ಯಾಸಿಲಿ. ಆದರೆ ಇದು ಬ್ಯಾಸಿಲಿ ಅಲ್ಲ. ಎಲ್ಲಾ ರೋಗ ಬರಲಿಕ್ಕೆ ಕಾರಣ ಒಂದು ಬ್ಯಾಸಿಲಿ. ನಾನು ಮನುಷ್ಯನಿಗೆ ಒಂದು ಬ್ಯಾಸಿಲಿ ಹಿಡಿದಿದೆ, ಅದು ಕುಷ್ಠರೋಗದ ಬ್ಯಾಸಿಲಿ ಅಲ್ಲ. ಎಲ್ಲ ಕಾಯಿಲೆಗಳ ಬ್ಯಾಸಿಲಿ ಅನ್ನೋದು, ಎಲ್ಲ ಕಾಯಿಲೆಗಳ ವೈರಾಣು ಅದು ವೈರಸ್ ಅದ. ಅದೇನು ಗೊತ್ತಾ? ಪಾಪ. ಎಲ್ಲ ಪಾಪ ಸಮಸ್ತ ಬಹಳ ಚೆನ್ನಾಗಿ ಪಾಪ ಅನ್ನುವಂತಹ ಈ ವೈರಸ್ ಮನುಷ್ಯನಿಗೆ ಬಲಹೀನ ಮಾಡಿ ಇವನಿಗೆ ಅನೇಕ ಕಾಯಿಲೆಗಳಿಂದ ಅನೇಕ ಬಾಧೆಯಿಂದ ಬಾಧಿಸತಕ್ಕಂಥದ್ದಾಗಿದೆ. ಅದು ಯಾವುದು ಕಾಯಿಲೆ? ಅದು ಯಾವ ರೋಗ ಅನ್ನೋದು ಕಾರಣ ಏನಿದೆ? ಪಾಪ. ಪಾಪ ಇದ್ದಂಥ ಮನುಷ್ಯ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಅವ ಊರು ಹೋಗಿರ್ಬೇಕು. ಈ ಒಂದು ಊರು ಹೋಗಿರ್ಬೇಕು. ಸಮಾಜದಲ್ಲಿ ಊರು ಹೊರಗಿರ್ತಕ್ಕಂಥ ಮನುಷ್ಯರು ಇವರು ಯಾರು ಅಂತ ಭೂಮಿಯಲ್ಲಿ ಸೇರಿಸಿಕೊಳ್ಳಾಗಿದೆ. ಪ್ರವಾಹ 4ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ.
ಗಾಳಿ ಹೆಚ್ಚಾಗಿ ಬೀಸ್ತಾ ಇದೆ, ನನಗೇನು ತಿಳ್ಕೊಳಕ್ ಬರ್ತಾನೆ ಇಲ್ಲ. ಪ್ರಲಾಪ್ ಶಿಷ್ಟರ ರಕ್ತವನ್ನು ಸುರಿಸಿ ಯಾಜಕ ಪ್ರವಾದಿಗಳ ಪಾಪ ದೋಷಗಳಿಂದಲೇ ಯಾಜಕರ ಪಾಪ ದೋಷಗಳಿಂದಲೇ ಈ ಗತಿ ಬಂತು, ಈ ರೋಗ ಬಂತು. ಯಾವುದೇ ರೋಗವಾಗಿ ಬರಲಿ, ಪಾಪ ಒಂದು ವೈರಸ್ ಇವೆಲ್ಲರಲ್ಲಿ ಯಾರಿಗೂ ಪಾಪ ಬಿಟ್ಟಿಲ್ಲ. ಎರಡು ಸೋಮಾರದಲ್ಲಿ ಪಾಪ ಅಧಿಕಾರ ಮಾಡ್ತಾ ಇದೆ. ಈ ಪಾಪದಿಂದ ಏನಾಗಿದೆ ಗೊತ್ತಾ? ಮಾನವ ಮನುಷ್ಯನಿಗೆ ಸಾವು, ಪಾಪ ಹೋಗುವುದರಿಂದ ಸಾವು, ಪಾಪ ಹೋಗುವಂತ ಸುಖ ಮರಣ. ಅದು ಯಾವುದು ಗೊತ್ತಾ? ಪಾಪ. ಇವು ಎಲ್ಲಾ ಮನುಷ್ಯರಲ್ಲಿ ಪಾಪ ದೋಷಗಳಿಂದಲೇ ಈ ಗತಿ ಬಂತು. ಯಾಜಕ ಪ್ರವಾದಿಗಳು ತೋರುವಂತ ಬೀದಿಗಳಲ್ಲಿದ್ದಾರೆ, ರಕ್ತದಿಂದ ಹೊಲಸಾಗಿ ಹೋಗಿದ್ದಾರೆ. ಅವರ ಬಟ್ಟೆಯಲ್ಲಿ ಯಾವ ಗೊತ್ತರು ಅವರು ನೋಡುವವರು ತೊಡಗಿರಿ ಅಶುದ್ಧರು, ನೀವು ನಡೆಯಿರಿ ಉತ್ತರೇಳಿರಿ ಎಂದು ಕೂಗುತ್ತಾರೆ. ಅವರು ಓಡಿ ಹೋಗಿ ಅನ್ನ ದೇಶಗಳಲ್ಲಿ ಅಲಿಯುತ್ತರು. ಇವರು ಇಲ್ಲಿ ತಂಗಬಾರದು, ಆಯಾ ದೇಶಗಳವರು ಕುಷ್ಠರೋಗಿ ಏನಂತ ಗೊತ್ತಾ? ತೊಡಗು, ಬಿಟ್ಟು ಹೋಗು, ಈ ಅಶುದ್ಧತೆ ಬರಬೇಡ, ಯಾರು ಮುಟ್ಸಬೇಡ, ಯಾರು ಮುಟ್ಟಬೇಡ. ಇವ ಯಾರು ಹೋದ್ರು ಅವ್ರು ಶಕ್ತರ, ಯಾವ ಸಂಘದಲ್ಲಿ ಹೋದ್ರು ಸಹ ಅವ್ರು ಯಾರು ಸೇರಿಸ್ಕೊಳ್ಳಲ್ಲ, ಮನೆಯಲ್ಲಿ ಸೇರಿಸ್ಕೊಳ್ಳಲ್ಲ. ಊರಿಗೆ ಬೀದಿಗಳಿತ್ತು ಯಾರು ಬರಲ್ಲ. ಮನುಸ್ಮೃತಿಯಲ್ಲಿ ಎಲ್ಲ ವೇದಗಳಲ್ಲಿ ಮನುಸ್ಮೃತಿಯಲ್ಲಿ ಬರೆಯಲ್ಪಟ್ಟಿದೆ. ಇವರು ತಲೆಯಲ್ಲಿರಬೇಕು, ಹೋಗಿರಬೇಕು, ಬಚ್ಚಲಾಗಿರಬೇಕು. ಇವ್ರ ಮೈಗೆ ಬಟ್ಟೆ ಇರಬಾರ್ದು, ಕಾಯಲ್ಲಿ ಚೋರು ಛತ್ರಿ ಇರಬಾರ್ದು, ಪ್ರಾಯನಿಷ್ಠರಿರ್ಬೇಕು, ಮಾತಾಡೋ ಸಮಾಜದಲ್ಲಿ ಅಸತ್ಯವಿದೆ. ನೀವು ಯಾರು ನೀವೇ ಬಾರಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು. ನಾವೇನು ಕೇಳಬೇಕು, ಯಾಕಂದ್ರೆ ನೀವು ಅಶುದ್ಧ. ಸಮಾಜ ಹೊರಗಡೆ ಎಲ್ಲೇ ಪೂರ್ವ ದಿಕ್ಕಿನಲ್ಲಿ ಅನಾದಿ ಕಾಲದಿಂದಲೂ ದೂರವಾಗಿರ್ತಕ್ಕಂಥ ಒಂದು ಸಮಾಜ. ಅವರು ನೋಡುವವರು ಏನಂತ ಹೋಗ್ರಿ, ಬಿಡ್ರಿ, ಹೊರಗ್ರಿ, ಇಲ್ಲಿರ್ಬೇಕು. ಯಾಕಂದ್ರೆ ನೀವು ಅಶುದ್ಧರು. ನಾವು ಸ್ತೋತ್ರವಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಇಂತಹ ಸಮಾಜದಲ್ಲಿ ಅಶುದ್ಧ ಶೋಷಣೆಗೆ ಒಳಗಾದವರು ಯಾರಿದ್ದಾರೆ? ಅಶುದ್ಧರು ಯಾರು? ಅಶುದ್ಧ ಮಾಡುವವರು ಯಾರು? ನೀವು ಅಶುದ್ಧವಾದ ಹಾಗೆ ಪ್ರವಾದಿಗಳಂತ 2ನೇ ಸಾವಿರ 14 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಹಗ್ಗಾಯನ ಪ್ರವಾದನೆಗಳಂತ ಪ್ರವಾದಿಗಳು ಹೇಳಿದ್ದಾರೆ. 14 ವಚನದಲ್ಲಿ ಯಾಜಕರ ಹತ್ರ ಹೋಗು, ಒಬ್ಬ ಯಾಜಕಿದ್ದಾರೆ. ಆ ಯಾಜಕನು ಒಬ್ಬನು ತನ್ನ ವಸ್ತ್ರದಲ್ಲಿ, ಒಬ್ಬ ಯಾಜಕ ಪರಿಶುದ್ಧ ಇರ್ತಾನ, ಒಬ್ಬ ಯಾಜಕಾನ ಪರಿಶುದ್ಧಾನ. ಅವತ್ತನ ವಸ್ತ್ರದಲ್ಲಿ ಏನ್ ಮಾಡಿದ ಗೊತ್ತಾ? ಮೀಸಲಿನ ಮಾಂಸವನ್ನು ಇಟ್ಟುಕೊಂಡು ಹೊರತಿರುವಾಗ ಒಬ್ಬ ಯಾಜಕಿದ್ದಾನೆ. ಎಲ್ಲವನ್ನು ಊಟ ಕೊಡುತ್ತಿದ್ದಾರೆ, ಪ್ರಸವ ವಹಿಸಿದ್ದಾರೆ. ಎಲ್ಲರೂ ಆ ಎಲ್ಲ ಶುದ್ಧವಾಗಿರ್ತಕ್ಕಂಥ ಊಟ ಕುಳಿತಿದ್ದಾರೆ. ಒಬ್ಬ ಯಾಜಕನಿದ್ದಾನೆ, ಅವನೇನು ಗೊತ್ತಾ? ಅಡಿಗೆ ಸಿದ್ಧ ಮಾಡ್ತಾ ಇದ್ದಾನೆ. ಸಿದ್ಧ ಮಾಡುವಂತ ಸಂದರ್ಭದಲ್ಲಿ ಮಹಾಯಾಜಕ ಮಾಡಿಕೊಂಡಿದ್ದಾನೆ. ಅವನ ಕೈಯಲ್ಲಿ ಒಬ್ಬ ಮತ್ತೊಬ್ಬನಿದ್ದಾನೆ, ಅವನ ಜೊತೆಯಲ್ಲಿ ಮತ್ತೊಬ್ಬನಿದ್ದಾನೆ. ಅವನ ಅಡಿಗೆ ಮಾಡ್ತಾ ಇದ್ದಾನೆ. ಇದು ಪರಿಶುದ್ಧವಾದಂತ ಅಡಿಗೆ ಇದೆ. ಇದನ್ನು ಮಾಡ್ತಾ ಇದ್ದಾಗ ಮಹಾಯಾಜಕ ನಿದ್ರೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ತುಂಡು ಅಲ್ಲಿ ಏನಾಯ್ತು ಗೊತ್ತಾ? ಮುಚ್ಚಿ ಎಲ್ಲಿ ಬಿತ್ತು ಗೊತ್ತಾ? ಭೂಮಿ ಮೇಲೆ ಬಿತ್ತು. ಓಹೋ, ಯಾರು ನೋಡಿದ್ರು ಗೊತ್ತಾ? ಅಲ್ಲಿ ಸ್ವರ್ಗದಾಗಿರ್ತಕ್ಕಂಥ ಶುದ್ಧರು, ಅಲ್ಲಿರ್ತಕ್ಕಂಥ ಶುದ್ಧರು ನೋಡಿದ್ರು, ಅಯ್ಯೋ ಇದು ಅಶುದ್ಧ ಆಯ್ತು, ಈ ಮೀಸಲಿನ ಮಾಂಸ ಇದು ಅಶುದ್ಧ ಆಯ್ತು, ಇದು ಯಾರು ಮುಟ್ಟಬಾರದು, ಇದು ಯಾರು ತಿನ್ನಬಾರದು. ಅದೇನು ಗೊತ್ತಾ? ಕೂಗು ಲಕ್ಷಣ ಬಾರದು.
ಆ ಸಂದರ್ಭದಲ್ಲಿ ಇದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಆ ಸಂದರ್ಭದಲ್ಲಿ ಮಹಾಯಾಜಕರು ಮಾಡಿಕೊಂಡಿದ್ದಾನೆ. ಅವನೇ ಎಲ್ಲ ಮಹಾಯಾಜಕರವ, ಇಡೀ ಶಾಸ್ತ್ರದಲ್ಲಿ ಮಹಾಯಾಜಕರವ, ಅವನಕ್ಕಿಂತ ದೊಡ್ಡ ಯಾವ ಯಾಜಕ ಇಲ್ಲ. ಅವನೇ ಅವನು ಮಾಡ್ಕೊಂಡಿದ್ದಾನ. ಅವನ ಶಿಷ್ಯ ಏನ್ ಮಾಡಿದ ಮತ್ತು ಅವನು ನಿದ್ರೆ ಮಾಡುವಾಗ ಬಿದ್ದಿರ್ತಕ್ಕಂಥ ತುಂಡನ್ನ ಏನ್ ಮಾಡಿದ, ತನ್ನ ಸರಿಗಿನ ಹಾಕೊಂಡ. ಅವಾಗ ಇವತ್ತ ಎಚ್ಚರ ಆಯ್ತು. ಅವಾಗ ಅವ್ರು ನಗ್ತಾ ಇದ್ದಾರೆ, ಯಾಜಕರು ಮಹಾಯಾಜಕರು ಉಳಿದವರು ನಗ್ತಾ ಇದ್ದಾರೆ, ಬಹಳ ಶುದ್ಧರು ನಗ್ತಾ ಇದ್ದಾರೆ, ಇವ್ರಿಗೆ ನೋಡಿ ನಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಗೊತ್ತಾ, ಯಾವ ಮಹಾಯಾಜಕರಿಗೆ ಎಚ್ಚರ ಆಯ್ತು. ಅವಾಗ ಆ ಮಹಾಯಾಜಕರು ನೋಡಿ ಅವಾಗ ಏನ್ ಮಾಡಿ ಗೊತ್ತಾ, ಅವನು ದೇವಸ್ಥಾನಿದ್ದಾಗ ಇದು ನಾನು ಮುಟ್ಟಿದಂತೆ ಇದನ್ನು ತಗೊಂಡು ಅವನು ಸೆರೆಗಿನಲ್ಲಿ ಹಾಕಿದ, ಮಹಾಯಾಜಕನ ಸೆರೆಗಿನಲ್ಲಿ ಹಾಕಿದ. ಇದು ನಾನು ಅಶುದ್ಧ, ಇವನು ಅಶುದ್ಧ. ಈಗ ಗೊತ್ತಾ ಯಾರು ನೋಡಿದ್ರು ಇಬ್ಬರು ಅಶುದ್ಧ ಆಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥವ್ರು ನೋಡಿದ ಏನ್ ಮಾಡಿದ್ರು ಗೊತ್ತಾ, ಅಯ್ಯೋ ಇದು ಭೋಜನ ಅಶುದ್ಧ ಆಗೋ, ಇವತ್ತಿನ ಅಶುದ್ಧ, ಇವರು ಊಟ ಮಾಡಿ ಬರಬಾರ್ದು. ಯಾಕಂದ್ರೆ ಇವರು ತಿನ್ಲಕ್ಕೆ ಬರಲ್ಲ. ಅವನು ಎಂತಹದು ನಮ್ಮ ಧರ್ಮಶಾಸ್ತ್ರ ಅಲ್ಲ, ಎಲ್ಲ ಪುರಾಣಗಳಲ್ಲಿ ಬರೆಯಲ್ಪಟ್ಟೆ. ಅದಕ್ಕೋಸ್ಕರವಾಗಿ ಇಂಥ ಮಾಂಸವನ್ನು ಇಟ್ಟುಕೊಂಡು ಬರ್ತಿರುವಾಗ ಆ ಸೆರಗು ರೊಟ್ಟಿಯನ್ನು ಇಲ್ಲವೇ, ಬುಕ್ಕರಿಯನ್ನು ಅಥವಾ ದ್ರಾಕ್ಷಾರಸವನ್ನು ಇಲ್ಲವೇ, ಎಣ್ಣೆಯನ್ನು ಅಥವಾ ದ್ರಾಕ್ಷಾರಸವನ್ನು ಯಾವ ಆಹಾರ ಪದಾರ್ಥಗಳಿಗೆ ಸೋಕಿದರೆ ಅದು ಅಶುದ್ಧವಾಗುವುದು ಎಂಬುದಾಗಿ ಧರ್ಮವಿಧಿ ಇದೆ. ಹಾಗೆಯೇ ಯಾಜಕರು ಇಲ್ಲವೆಂದು ಉತ್ತರ ಕೊಟ್ಟರು. ಆಗ ಹೆಣ ಮುಟ್ಟಿದವರು ಅಶುದ್ಧರು, ಇವುಗಳು ಯಾವುದನ್ನಾದರೂ ಸೋಕಿದರೆ ಅವರು ಅಶುದ್ಧರು ಎಂಬುದಾಗಿ ಅಶುದ್ಧರು. ಹೆಣ ಮುಟ್ಟಿದ್ರೆ ಅಶುದ್ಧ. ಹೆಣ ಸತ್ತಾಗ ಸಮಾಧಿ ಮಾಡ್ತೀರಿ, ಮಾಡಿದ್ರೆ ಗೊತ್ತಿಲ್ಲ, ಬಂದು ಮೈ ತೊಳ್ಕೊತೀರಿ. ಏನಾಗಿತ್ತು ನಿಮಗೆ? ಯಾಕೆ ಹೊಲಸ ಆಗಿದ್ರಿ ನೀವು? ಹೊಲಸಾಗಿದ್ರಿ ನೀವು? ಈ ಹೊಲಸು ಬಂತು, ಯಾಕೆ ಮೈ ತೊಳ್ಕೊತೀರಿ ನೀವು? ಶುದ್ಧರಾಗೋದಕ್ಕೋಸ್ಕರ ಮೈ ತೊಳ್ಕೊತೀರಲ್ಲ. ಏನಾಗುತ್ತೆ ಅಶುದ್ಧ. ಆಗ ನಿಮ್ಮಲ್ಲಿ ಯಾಕೆ ವಾಸನೆ ಅದು ಗೊತ್ತಾ? ಹೆಣದ ವಾಸನೆ, ಮರಣದ ವಾಸನೆ. ಯಾವಾಗ ಮಾಡಬಾರದಾಗಿ ಹೇಳಿಲ್ಲ, ಸುಲಭವಾಗಿ ಹೇಳಿಲ್ಲ ದೇವರು. ಆಗಲೇ ಹೋದಾಗ ಏನಾಯ್ತು ಗೊತ್ತಾ? ಅಲ್ಲಿ ಪಾಪವಾಯಿತು. ಪಾಪ ಅಂದ್ರೆ ಗೊತ್ತಾ? ದೇವರಾಗಿ ಬೀಗಿ ಹೋಗುವಂತಾರೆ. ಅವರ ಅಶುದ್ಧರು, ಇಡೀ ಭೂಮಂಡಲವನ್ನು ಅಶುದ್ಧರು. ನಾವು ಮನುಷ್ಯ ಜನವಾಗುವಂತ ಗುಣ ಇದು ಅಶುದ್ಧತನದಿಂದ ಪ್ರಾರಂಭವಾಗಿದೆ. ಕಾಮರೂಪದಿಂದ ಹುಟ್ಟುವಂತಹ ಪ್ರತಿಯೊಂದು ಈ ಸಮಸ್ತ ಭೂಮಿ, ಸಮಸ್ತ ಜನಾಂಗ ಅಶುದ್ಧ. ಶುದ್ಧ ಆಗ್ಬೇಕಲ್ಲ. ಮರಣ, ಈ ಅಶುದ್ಧತನದ ಹುಟ್ಟುವಂತ ಮಕ್ಕಳು ಏನು ಗೊತ್ತಾ? ಮರಣ, ಒಂದು ದಿವಸ ಮರಣ, ಪಾಪ. ಆ ವಯಸ್ಸು ನಿನಗೆ ಇಟ್ಟುಗಳಿಂದ ನೀವು ಒಂದು ದಿವಸ ಸಾಯಿತೀರಿ. ನಿನಗ ಮರಣ ಇದೆ, ಮರಣ ವಾಸನೆ ಇದೆ. ಇವತ್ತು ದಿವಸ ನಾವು ಹುಟ್ಟಿಯಲ್ಲಿ ಬಹಳ ಸಂತೋಷ ಪಡಬೇಡ. ಅದು ಸಾಯುವುದು ಸತ್ಯದಲ್ಲಿ ತಗೊಂಡು ಬಂದಿದೆ. ಅದು ಸಾಯಿತಲ್ಲ, ಮರಣ ಅದ, ಅದರಲ್ಲಿ ವಾಸನೆ ಅದ. ಅದೇನು ಗೊತ್ತಾ? ಮರಣ ವಾಸನೆ ಅದ. ಇದು ಹೋಲಿಸ್ತಾನ. ಅವಾಗ ಯೇಸು ನಾನು ಘೋರ ಪಾಪಿಯಾಗಿರುವೆ. ಯೇಸು ನನ್ನ ಪಾಪ ಘೋರವೇ. ನೋಡುವುದಕ್ಕೆ ಒಳ್ಳೆಯವರಲ್ಲ, ಕಾಣುವುದಕ್ಕೆ ಒಳ್ಳೆ ಗುಣಗಳಿಲ್ಲ. ನೋಡುವುದಕ್ಕೆ ಒಳ್ಳೆಯವರಲ್ಲ, ಕಾಣುವುದಕ್ಕೆ ಒಳ್ಳೆ ಗುಣಗಳಿಲ್ಲ. ನನ್ನಂಥ ಪಾಪಿಯ ಹುಡುಕುತ್ತಾ ಬಂದು ಎದೆಯಲ್ಲಿ ಅಪ್ಪಿಕೊಂಡೆ. ನನ್ನಂಥ ಪಾಪಿಯ ಹುಡುಕುತ್ತಾ ಬಂದು ಎದೆಯಲ್ಲಿ ಅಪ್ಪಿಕೊಂಡೆ. ನಾನು ಘೋರ ಪಾಪಿಯಾಗಿರುವೆ. ಯೇಸು ನನ್ನ ಪಾಪ ಘೋರವೇ. ನ ಪಾಪಿ ಇದೆ ಸ್ವಾಮಿ, ನ ಪಾಪಿ ಇದೆ ಸ್ವಾಮಿ, ನೈ ಪಾಪಿ
ಯೇಸುವಿನ ಬಳಿಗೆ ಬಂದ. ಯೇಸುವಿನ ಬಳಿಗೆ ಬಂದ. ಇವಾಗ ದಿವಸ ಸಮಸ್ತ ಲೋಕ ಅಸ್ವಸ್ಥ. ನಾ ಸುತ್ತ ಅಂತ ಹೇಳ್ಬೇಡ. ನೀ ಪಾಪಿ, ನೀನು ಪಾಪ ಇಲ್ಲ ಆದ್ರೆ ನನಗೆ ಮರಣ ಇಲ್ಲ. ಯಾವಾಗ ಪಾಪ ಇಲ್ಲ ಮರಣ ಇಲ್ಲ. ಯಾವಾಗ ಪಾಪ ಮರಣ ಎಲ್ಲರೂ ಸಾಹಿತ್ಯ ಉಂಟಾಗಿರುತ್ತಾನೆ. ಅಸುತ್ತಿದೆ ತಿರುಬೇಡ. ಮರಣ ಯಾವಾಗ ಮರಣ ಆಗಲಿ ಅಸುತ್ತಿದ್ದು ನೀ ಅಸುತ್ತಿದ್ದು ನೀನು ಇಡೀ ಸಮಸ್ತ ಭೂಮಂಡಲ ಅಸುತ್ತ. ಯಾರು ಸುತ್ತ ಮಾಡಿ ಯಾರು ಸುತ್ತ ಮಾಡಬೇಕು? ನಿಮ್ಮನ್ನು ಯಾರು ಸುತ್ತ ಮಾಡಬೇಕು? ಯಾರನ್ನು ತೋರಿಸಬೇಕು? ಧಿಕ್ಕರಿಸಲ್ಪಟ್ಟಿದ್ದೀವಿ. ನೀವು ಅಸ್ವಸ್ಥರಿತು. ನೀವು ಯಾರಿಗೂ ದೇಹ ತೋರಿಸಬೇಕು? ಯೇಸುವೇ, 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 ನಿನಗೆ ಮನಸ್ಸಿದ್ದರೆ ನನ್ನ ಸುತ್ತ ಮಾಡು ಸ್ವಾಮಿ, ನನ್ನ ಸುತ್ತ ಮಾಡು ಸ್ವಾಮಿ. ಓಡಿ ಬಿಟ್ಟಿದ್ದ ಯೇಸು ಅವನ ಹತ್ರ ಹೋದ. ಮಗನೇ, ನನ್ನ ಮನಸ್ಸುಂಟು, ನನ್ನ ಮನಸ್ಸುಂಟು, ನೀ ಸುತ್ತಾರು, ನೀ ಸುತ್ತಾರು. ಅದಕ್ಕೋಸ್ಕರವಾಗಿ ನಾ ಬಂದಿದ್ದೇನೆ. ಈ ಮಾನವ ಮನುಷ್ಯನಿಗೆ ಸುತ್ತ ಮಾಡೋಕ್ಕೋಸ್ಕರವಾಗಿ ನಿನ್ನ ಮೇಲಿರ್ತಕ್ಕಂಥ ಈ ಮರಣಾದಿ ಕಾರ್ಯವನ್ನು ತೆಗೆದು ಹಾಕೋದಕ್ಕೋಸ್ಕರವಾಗಿ ನಾ ಬಂದಿದೆ. ಮರಣವನ್ನು ಸಂಪೂರ್ಣವಾದ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ನಾ ಬಂದಿದ್ದೇನೆ. ನಾನು ನನಗೋಸ್ಕರವಾಗಿದ್ದೇನೆ. ನಾನು ಸುತ್ತ ಮಾಡ್ತೇನೆ. ಹ್ಯಾಂಗ್ ಸುತ್ತ ಆಯ್ತು ನೀನು? ಹ್ಯಾಂಗ್ ಸುತ್ತ ಆಯ್ತು? ಒಬ್ಬ ಕೃಷ್ಣವಾಗಿ ಸುತ್ತ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾ? ಪುರಾಣದಲ್ಲಿ, ಶಾಸ್ತ್ರದಲ್ಲಿ, ಮಹಾಯಾಜಕರ ಗ್ರಂಥದಲ್ಲಿ ಬರೆದು ಬರಬೇಕು. ಆ ಎರಡು ಬೆಳವಕ್ಕಿ ಎಲ್ಲಿ ಬರಬೇಕು? ಒಂದು ಬೆಳವಕ್ಕಿಯನ್ನು ಹಿಡಿಬೇಕು. ಹರಿಯತಕ್ಕಂಥ ನೀರಿನ ಹತ್ರ ಹೋಗ್ಬೇಕು. ಒಂದು ಹೊಸ ಮಡಿಕೆ ತಗಬೇಕು. ಆ ಹೊಸ ಮಡಿಕೆಯಲ್ಲಿ ಗೊತ್ತಾ ಅದ್ರ ಗೋಳು ತಗೊಳ್ಬೇಕು. ರಕ್ತ ಸುರಿಸಬೇಕು. ಆ ಮಡಿಕೆಯಲ್ಲಿ, ಹೊಸ ಮಡಿಕೆಯಲ್ಲಿ ರಕ್ತ ಸುರಿದೆ. ಅದ್ರ ಕೆಳಗೆ ಗೊತ್ತಾ ನೀರು ಹರಿತಾ ಇರಬೇಕು. ಆ ನೀರಿನ ಸೆಲೆ ನೀರು ಅಂತ ಹರಿತಕ್ಕಂಥ ನೀರು. ಅದ್ರ ಮೇಲೆ ಈ ಕೊಡ, ಆ ಕೊಡದ ಮೇಲೆ ಈ ಪಕ್ಷಿಯನ್ನ ವಧಿಸಬೇಕು. ಪೂರ್ಣಮೂರ್ಗದ ಕೊಡಬೇಕು. ಅದರ ರಕ್ತ ಎಲ್ಲದು ಗೊತ್ತಾ? ಪಾತ್ರೆಯಲ್ಲಿ ಆ ಒಂದು ಶುದ್ಧ ಪಶುವಿನ ರಕ್ತ ಇಲ್ಲದ ಪಾತ್ರೆಯಲ್ಲ. ಇನ್ನೊಂದು ಹಣ ಗೊತ್ತಾ? ಇನ್ನೊಂದು ಪಾರಿವಾಳ ಅದು ತಗೋಬೇಕು. ಚಿಂದ ಜೀವ ಸಹಿತ ಆ ರಕ್ತದಲ್ಲಿ ಹತ್ತಬೇಕು. ಆ ರಕ್ತದಲ್ಲಿ ಹತ್ತಿ ಅದಕ್ಕೆ ಏನ್ ಮಾಡಬೇಕು ಗೊತ್ತಾ? ಅದು ಹಾರು ಹೋಯ್ತು, ಅದು ಹಾರು ಹೋಯ್ತು. ಅದರ ರಕ್ತ ತಗೊಳ್ಬೇಕು. ಮಹಾಯಾಜಕರ ರಕ್ತ ತಗೋಬೇಕು. ಅವ ಶುದ್ಧ ಮಾಡಿಕೊಳ್ಳುವಂತಹ ಆ ಮನುಷ್ಯನಿಗೆ ಏನು ಗೊತ್ತಾ? ಅವನ ಹೆಬ್ಬಟ್ಟಿಗೆ ಹಚ್ಚಬೇಕು, ಅವನ ಹೆಬ್ಬಳಿಗೆ ಹಚ್ಚಬೇಕು, ಅವನ ಕಿವಿಗೆ ಹಚ್ಚಬೇಕು. ಮಕ್ಕಳೇ, ನೀವು ಪೂಜೆ ಮಾಡುವಾಗ ಏನ್ ಮಾಡ್ತೀರಿ ಗೊತ್ತಾ? ಕುಂಕುಮ ಹಚ್ಚುವಾಗ ಮನೆಗೆ ಹಚ್ತೀರಿ, ತಲೆಗೆ ಹಚ್ಕೋತೀರಿ, ಆಮೇಲೆ ಈಗ ಬೆಳ್ಳಿಗೆ ಹಚ್ತೀರಿ, ಕಿವಿಗೆ ಹಚ್ಕೋತೀರಿ. ಇದು ಎಲ್ಲಿ ಬಂದಿದೆ? ಆ ರಕ್ತ ಏನಿದೆ? ಅದು ಅವರನ್ನ ಕೋಡಿ ಹೋಯ್ತು. ಆ ರಕ್ತ ಸುರಿಸಿ ಅದು ಅವರನ್ನ ಕೋಡಿ ಹೋಯ್ತು. ಶಾಸ್ತ್ರ ಅವಾಗ ಅವ್ರು ಶುದ್ಧ ಆಯ್ತಾನೆ. ಅವಾಗ ಅಕ್ಷರ ಮಾಡಿಸ್ಕೊಳ್ಬೇಕವ. ತಲೆ ಕೋಯಿಲು ಗಡ್ಡ ಎಲ್ಲ ಅಕ್ಷರ ಮಾಡಿಸ್ಕೊಳ್ಬೇಕು. ಅವ ಮುಳುಗುವ ನೀರಿನಲ್ಲಿ ಮುಳುಗಬೇಕು. ಹರಿತಕ್ಕಂಥ ನೀರಿನಲ್ಲಿ ಮುಳುಗಬೇಕು. ಅವ ಮುಳುಗುವ 7 ಸಾವಿರ ಮುಳುಗಬೇಕು. ಮುಳುಗಿದ ಮೇಲೆ ಗೊತ್ತಾ ಏನು ಬೇಕವ? ಶುದ್ಧ ಶುದ್ಧ ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಶುದ್ಧ ಯೇಸು ಇವತ್ತು ದಿವಸ ಆ ಮಗನ ಹತ್ರ ಬಂದು ಮುಟ್ಟಲು ಹೋಗ್ತಿದ್ದಾರೆ. ನನ್ನ ಮನಸ್ಸು ಸುತ್ತ ಹಾಗೂ, ನನ್ನ ಮನಸ್ಸು ಸುತ್ತ ಹಾಗೂ ಆ ಪುಸ್ತಕವಾಗಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮುಟ್ಟಬೇಡ ಸ್ವಾಮಿ, ನಾನು ಸತ್ತಿದ್ದೆ, ನನ್ನ ಮುಟ್ಟಬೇಡ, ನಾನು ಸತ್ತಿದ್ದೆ, ನಾನು ಮುಟ್ಟಬೇಡ. ಹೋದ ಶುರುವಾಣಿ ನನ್ನ ಮನಸ್ಸು ಉಂಟು, ನೀ ನನಬೇಕು, ನೀ ನನಬೇಕು. ನನ್ನ ಸುತ್ತ ಮಾಡಕ್ಕೆ ನನ್ನ ಮನಸ್ಸಾಲ, ನನ್ನ ರಕ್ತ ಸುರಿಸ್ತೇ. ನಿನ್ನ ಸುತ್ತ ಮಾಡೋದಕ್ಕೋಸ್ಕರವಾಗಿ ನನ್ನ ಜೀವ ಕೊಡ್ತೇನೆ, ನನ್ನ ರಕ್ತ ಸುರಿಸ್ತೇ, ನನ್ನ ರಕ್ತ ಪ್ರೋತ್ಸಾಹಿಸ್ತೇ, ನನ್ನ ರಕ್ತದಿಂದ ಮಾಡ್ತಾ ಶುದ್ಧ ಮಾಡ್ತೇನೆ. ನಾನು ಯಾವುದೇ ಯಜ್ಞ ಹೋಮ ಮಾಡಬೇಕಾದ್ರೆ ರಕ್ತ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯಾವ ಯಜ್ಞ ಹೋಮಗಳು ಬೇಕಾಗಿಲ್ಲ. ಪಾಪ ಪರಿಹಾರ ಆಗೋದಕ್ಕೋಸ್ಕರವಾಗಿ ಯಾವ ಯಜ್ಞ ಪಶುವಿನ ಬೇಕಾಗಿಲ್ಲ. ಕೋಳಿ ಕುರಿ ಹೋತ ಬೇಕಾಗಿಲ್ಲ. ಒಬ್ಬ ಮನುಷ್ಯನಿದ್ದಾನೆ, ಅವನು ಯಾರು ಗೊತ್ತಾರೆ? ಯೇಸು. ಅವನ ರಕ್ತ ಬೇಕು. ಅವನ ರಕ್ತದಲ್ಲಿ ಪಾಪ ಶುದ್ಧ ಆಗ್ತದೆ. ಅವನಿಗೆ ಮಾತ್ರ ಶುದ್ಧ ಆಗ್ತಿ. ಅವರ ಹೊರತು ಶುದ್ಧ ಆಗಲು ಸಾಧ್ಯ ಇಲ್ಲ.
ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಹೋಗಿ ಮುಟ್ಟಿದ ತಕ್ಷಣ ಶುದ್ಧ. ಒಂದೊಂದು ಕೈಗಳೆಲ್ಲ ಹೋಗಿದ್ದು, ಹೋಗಿತ್ತು, ನನ್ನ ಕಿವಿಗಳೆಲ್ಲ ಹೋಗಿದ್ದು, ಕಾಲುಗಳೆಲ್ಲ ಹೋಗಿತ್ತು. ಅಯ್ಯೋ, ನನ್ನ ಶರೀರ ಶುದ್ಧ ಆಗಿದೆ, ಈಗ ನಾ ಶುದ್ಧ ಆಗಿದೆ, ಈಗ ನಾ ಶುದ್ಧ ಆಗಿದೆ, ಈಗ ನಾ ಶುದ್ಧ ಆಗಿದೆ. ಹೇಗೆ ಶುದ್ಧ ಆಗಿದೆ? ಆ ಕುಷ್ಠರೋಗ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಆ ರೋಗ ಎಲ್ಲಿ ಹೋಯ್ತು? ಆ ರೋಗ ವೈರಸ್ ಎಲ್ಲಿ ಹೋಯ್ತು? ಯೇಸು ಮುಟ್ಟಿದ ಯಾರು ಮುಟ್ಟಿಸಿಕೊಳ್ಳುವಂತಹ ಈ ವ್ಯಕ್ತಿ, ಯಾರು ಮುಟ್ಟಿಸಿಕೊಳ್ಳುವಂತಹ ಸಮಾಜದಲ್ಲಿ ನೀವು ಯಾರು ಸೇರಿಸಿಕೊಳ್ಳುವಂತಹ ನಿಮ್ಮನ್ನ ಯೇಸು ನಿಮ್ಮನ್ನು ಮುಟ್ಟಿಸಿದ್ದಾನೆ. ನಿಮ್ಮನ್ನು ಮುಟ್ಟಿದ್ದಾನೆ. ಮುಟ್ಟಿದ ಆರೋಗ್ಯದ ಮುಟ್ಟಿದ ತಕ್ಷಣ ಅದು ಎಲ್ಲಿ ಹೋಯ್ತು ರೋಗ? ಆರೋಗ್ಯ ಎಲ್ಲಿ ಹೋಯ್ತು? ಯೇಸುವಿನ ಬಳಿ ಹೋಯ್ತು. ಯೇಸು ಸ್ವಾಮಿಗೆ ಆರೋಗ್ಯ ಶುರುವಾಯಿತು. ಆರೋಗ್ಯ ರೋಗ ಯೇಸು ಸ್ವಾಮಿ ಚಾರದಲ್ಲಿ ಬಂತು. ಯೇಸು ಸ್ವಾಮಿ ಹಿಡ್ಕೊಂಡ್ಬಿಟ್ಟು ಅವನಿಗೆ ಬಿಟ್ಟು ಹೋಯಿತು. ಬಿಡುಗಡೆ ಸತ್ತಲೇ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಒಬ್ಬನಿದ್ದಾನೆ ಸತ್ತಿರುತ್ತಾರೋ ಅವನ ಬಿಡುಗಡೆ ಆಗಲು ಸಾಧ್ಯ ಇದೆ. ಅವರು ಹೊತ್ತ ಯಾರಿಂದ ಪಾಪ ಪರಿಹಾರ ಇಲ್ಲ. ನೀ ಎಷ್ಟೋ ಗುಡಿ ಗೋಪುರ ತೆಗೆದರು, ನೀ ಎಷ್ಟೋ ಕುಂಡಗಳನ್ನು ಮುಗಿದರು, ನೀ ಎಷ್ಟೋ ಯಜ್ಞ ಹೋಮ ಮಾಡಿದ್ರು, ನಿನ್ನ ಪಾಪ ಪರಿಹಾರ ಇಲ್ಲ. ನಿನ್ನ ಮೇಲೆ ವಾಸನೆ ಇದೆ. ಅದು ಯಾವ ವಾಸನೆ? ಪಾಪ. ನಿನ್ನ ಪಾಪ ಪರಿಹಾರ ಆಗಲ್ಲ, ನೀನು ಶುದ್ಧ ಆಗಲ್ಲ, ನೀ ಅಶುದ್ಧ ಇದ್ದೀನಿ. ಎಲ್ಲಿ ತನಕ ಕ್ರಿಸ್ತನ ಬಳಿಗೆ ಬರಲ್ಲ. ಅಶುದ್ಧ. ಆಗ ಬರೆಯಲ್ಪಟ್ಟಿದೆ. ಆಗ ಅವರು ಇವನಿಗೆ ಕೈಲಿ ಆಗಲಿಲ್ಲ ಅಂತ ನೋಡ್ಬೇಕು, ಡಾಕ್ಟರ್ ಬೇಕು, ಅವ್ರಿಗೆ ಸರ್ಟಿಫೈ ಮಾಡ್ಬೇಕು. ಅವ್ರಿಗೆ ಗೊತ್ತಂದ್ರೆ ಈ ರೋಗದಿಂದ ಸಂಪೂರ್ಣ ಗುಣ ಆಗ್ಯದ, ಅವನಿಗೆ ಗುಣ ಹೊಂದಿದಂತ ಸರ್ಟಿಫಿಕೇಟ್ ಕೊಟ್ಟು ಅನೇಕರಿಗೆ ರೋಗಗಳಿಗೆ ಹೋಗ್ತಾ ಸರ್ಕಾರಿ ಉದ್ಯೋಗದಲ್ಲಿ ನಾವು ಸೇರಿಸಿದ್ದೇವೆ. ಅವ್ರಿಗೆ ಗುಣ ಆಗಿದೆ. ಆವಾಗ ದಿವಸ ಗುಣ ಆಗಬೇಕಲ್ಲ ಸರ್ಟಿಫಿಕೇಟ್ ಬೇಕು. ಗುಣ ಆಗಿದೆ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ಬೇಕು. ಆವತ್ತು ದಿವಸ ನೀ ಯಾರ ಹತ್ರ ಹೋಗು, ಆ ಯಾವ್ದತ್ರ ಹತ್ರ ಹೋಗು, ಆ ವೈದ್ಯರ ಹತ್ರ ಹೋಗು. ಹೇಗೆ ಗೊತ್ತಾ? ನಿನ್ನ ಬೈ ತೋರಿಸ್ಕೊ. ನೀ ಹ್ಯಾಂಗ್ ಸುತ್ತ ಆಗಿ ಹೇಳು. ನೀ ಹ್ಯಾಂಗ್ ಸುತ್ತ ದಿವಸ ನೀವು ಅಸ್ವಸ್ಥ ಇದ್ದೀನಿ. ನೀವು ಯಾವ ಸೇರಿಸ್ಕೊಳ್ತಾ ಇದ್ದಿಲ್ಲ, ನೀವು ಯಾವ ಮುಗಿಸ್ಕೊಳ್ತಾ ಇದ್ದಿಲ್ಲ. ಇವತ್ತು ದಿವಸ ಹ್ಯಾಂಗ್ ಸುತ್ತ ಆಗಿದ್ದೀನಿ. ಹೋಗಿ ಹೇಳು, ಆ ಯಾವ್ದಕ್ಕೆ ಹೇಳು. ಯೇಸು ನನ್ನನ್ನು ಮುಟ್ಟಿದ್ದಾನೆ. ಎಲ್ಲ ಹೇಳಿ, ಯೇಸು ನನ್ನನ್ನು ಮುಟ್ಟಿದ್ದಾನೆ. ನೀವು ಹೋಗಿ ಹೇಳು, ಇದೇ ಶುಭವಾಗ್ತದೆ, ಇದೇ ಶುಭವಾಗ್ತದೆ. ಈ ಕೆಲಸಲ್ಪಟ್ಟವ್ರೆ, ಎಲ್ಲ ಕಷ್ಟಪಡೋರೆ, ಪಾಪ ಭಾರ ಹೋದವ್ರೆ, ನೀವೆಲ್ಲರೂ ನನ್ನ ಮನೆ ಬನ್ನಿ. ಕಮ್ಮೆತ್ತಲಿ ನೆನೆ ಪಾಸಾವು ಸುದ್ದಿ ಪಾವು ನನ್ನ ಬಳಿ ಬನ್ನಿ. ನಿಮ್ಮ ಪಾಪನ ಪರಿಹಾರ ಮಾಡ್ತೀನಿ, ನಿಮ್ಮ ಪಾಪ ಶುದ್ಧಿ ಮಾಡ್ತೀನಿ. ಆಗ ಕೃಷ್ಣನಿಗೆ ಹೊಟ್ಟಾಯ್ತು. ಅವ್ರು ಹೊಟ್ಟು ಯೇಸುವನ್ನು ಕಳಿಸಿಕೊಟ್ಟ ಶುದ್ಧಿ ಮಾಡಿ. ಆದರೆ ಅವನು ಹೊರಟು ಹೋಗಿ ಏನು ಮಾಡ್ದ? ಈ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ. ಯೇಸುವನ್ನು ಮುಟ್ಟಿದ್ದಾರೆ. ಈ ಸುವಾರ್ತೆಯನ್ನ ಸಾರಿ ಹೇಳಲಿಕ್ಕೆ ಗ್ರಾಮ ಹಳ್ಳಿಗೆ ಹೋಗ್ತಾರ. ಅವ ಹೋಗ್ತಾ ಇದ್ದಾಳೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ದಿವಸ ನಾವು ನಿಮ್ಮ ಊರಿಗೆ ಬರಬೇಕಾದ ಕಾರಣ ಇದೆ. ನಾನು ಸುತ್ತ ಕೂಡಬಾರ್ದು. ನಾನು ಗ್ರಹಿಸ್ತಾ ಇದ್ದೆ. ನಾನು ಯೇಸುವಿನ ಸಿಪಾಯಿದ್ದನು. ಮಾಡಿದಾನ. ಈ ಸುದ್ದಿಯನ್ನ ನಾ ಸಾರಿ ಹೇಳಬೇಕಾಗಿದೆ. ಈ ಸುದ್ದಿಯನ್ನು ಪಾಪ ಪರಿಹಾರ ಮಾಡಿದ್ದಾನೆ. ಯೇಸುವಿನ ಬಳಿಗೆ ಬರುವುದರಿಂದ ಪಾಪ ಪರಿಹಾರ ಎಂಬುದಾಗಿ ಈ ಸುವಾರ್ತೆಯನ್ನ ಆ ಕುಷ್ಠರೋಗಿ ಎಲ್ಲಾ ತನ್ನ ನೆಲೆಗಳಲ್ಲಿ, ಬಂಧು ಬಾಂಧವರಲ್ಲಿ, ಎಲ್ಲಾ ಹಳ್ಳಿ ಗ್ರಾಮಗಳಲ್ಲಿ ಸಾರುತ್ತಾ. ಇದೇ ಸುವಾರ್ತೆ. ಆ ಯೇಸು ನಿಮ್ಮ ಬಳಿ ಬಂದಿದ್ದಾರೆ, ನಿಮ್ಮ ಮನೆಗೆ ಬಂದಿದ್ದಾರೆ. ಈಗಿನ ಸ್ವೀಕಾರವಿದೆ. ಯೇಸುವನ್ನು ಸ್ವೀಕಾರ ಮಾಡಿದ. ಆದ್ರೆ ಬಂದಿದ್ದಾರೆ. ಅವ ಹೇಳುತ್ತಾ ಊರು ಗ್ರಾಮ ಎಲ್ಲ ಅವರು ಹೋದ. ಆದ್ರೆ ಯೇಸು ಎಲ್ಲಿಗೆ ಹೋದ?
ಅವರು ಕುಷ್ಠರೋಗಿತನಿಗೆ ಬೆನ್ನತ್ತು. ಯೇಸು ಬಹಿರಂಗವಾಗಿ ಇನ್ನು ಯಾವ ಹೋಗಲಾರದೆ ಆರೋಗ್ಯ ಶಾಲೆಗಳಿಗೆ ಹೋದನು. ಇವನು ಎಲ್ಲಿರ್ತಿದ್ದ ಕುಷ್ಠರೋಗಿ, ಇವ ಇವತ್ತ ಮನೆಗೆ ಬಾರದು ಕುಷ್ಠರೋಗಿ ಎಲ್ಲಿ ಹೋದ ಹಳೆಯಲ್ಲಿರ್ತಿದ್ದ. ಈಗ ಯೇಸು ಸಾವಿರ ಮುಟ್ಟಿದ್ದಾನೆ. ಅವನು ಹೋದ, ಯೇಸು ಹತ್ರ ಬಂತು. ಈ ರೋಗಿ ಮತ್ತ ಮನೆಗೆ ಹೋದ, ತನ್ನ ಬಂಧು ಬಾಂಧವರ ಹೋದ, ನೆರೆ ಹೊರಗೆ ಹೋದ, ಸುವಾರ್ಥ ಸಾರ್ತಾ ಹೋದ. ಯೇಸು ನನ್ನನ್ನು ಸ್ವಸ್ಥ ಮಾಡಿದ್ದಾನೆ ಅಂತ ಹೇಳ್ತಾ ಹೋದ. ಇದು ಸುವಾರ್ತೆ ಸಾರ್ತಾ ಹೋದ. ಯೇಸು ಎಲ್ಲಿ ಹೋದ? ಕುಷ್ಠ ಹೋದ. ಅವನಿಗೆ ಹತ್ತು. ಇವನು ಎಲ್ಲಿ ಹೋದ? ಈಗ ಆ ಕುಷ್ಠ ರೋಗಿ ಅಂತ ಮುಟ್ಟಿದ, ಆಕೆ ಸ್ವಸ್ಥ ಆಯ್ತು. ಆ ರೋಗ ಎಲ್ಲಿ ಹೋಯ್ತು? ಕುಂಟನಿಗೆ ಮುಟ್ಟಿದ, ಆ ಕಾಲಗಳು ಬಂತು. ಅವ್ರ ರೋಗ ಎಲ್ಲಿ ಹೋಯ್ತು? ರೋಗಿಗಳು ಎಲ್ಲಿ ಹೋಯ್ತು? ಪ್ರಾರ್ಥನೆ ಮಾಡಿದ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ. ಆ ರೋಗ ಎಲ್ಲ ತಾವುಕೊಂಡ. ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗಿ ಪೂಜೆಗೆ ಹೋಗ್ತಾ ಇದ್ದ. ಆರಣ್ಯ ಹೋಗ್ತಿದ್ದಾನ, ಎಲ್ಲ ಹೋಗ್ತಿದ್ದಾನ, ಎಲ್ಲ ಹೋಗ್ತಿದ್ದಾನ, ಪಾಪಿಯಾಗಿದ್ದಾನ, ಅಳ್ತಾ ಇದ್ದಾನ, ಹೊಡಿತಾ ಇದ್ದಾನ, ಮೈ ಮೇಲೆ ಹೊಡಿತಾ ಇದ್ದಾನ. ಆತನ ಶರೀರ ಚಿಂದಿ ಚಿಂದಿಯಾಗಿ ಹೋಗಿದೆ. ರೋಗ ಸಾಮ್ರಾಜ್ಯ ಆತನ ಶರೀರ ಕುಂದಿ ಹೋಗಿದೆ. ಅಯ್ಯೋ, ಆತನ ಮನೆ ಹೋಗ್ತಾ ಇದ್ದಾರ, ಪಟ್ಟ ಕೇಳ್ತಾ ಇದ್ದಾರ, ಮೈ ಮೇಲೆ ಹೊಡೆಯುತ್ತಾ ಇದ್ದಾರ. ಯೇಸುವಿಗೆ ಭಾವವಾದಂತ ಸುರಿದೆ ಆತನ ಮೇಲೆ ಬಂತು. ಹೊಡೆಯವರಿಗೆ ಏನಿಲ್ಲ, ಉಗುವವರಿಗೆ ಏನಿಲ್ಲ, ಬರೀ ಹೊಡೆಯವರಿಗೆ ಏನಿಲ್ಲ. ಅಯ್ಯೋ ಅಯ್ಯೋ ತಾಯಲ್ಲ, ತಂದೆಯೇ, ಏನೇ ನನ್ನ ಯಾಕೆ ಬಿಟ್ಟು ಈ ಒಂದು ದಿವಸದಲ್ಲಿ ಭಯಂಕರ ಕಷ್ಟ ಇದೆ. ಇದು ಎಲ್ಲಿ ಬಂತು? ಈ ಶಾಪ ಎಲ್ಲಿ ಬಂತು? ಈ ಶಿಕ್ಷೆ ಎಲ್ಲಿ ಬಂತು? ಇವತ್ತು ದಿವಸ ನಿಮ್ಮನ್ನು ಸ್ವಸ್ಥ ಮಾಡಿದ್ದಾನೆ, ನಿಮ್ಮನ್ನು ಮುಟ್ಟಿದ್ದಾನೆ. ಇವತ್ತು ದಿವಸ ನೀವು ಸುತ್ತನಾಗಿದ್ದೀರಿ. ಈಗ ಯೇಸು ಹೋಗಿದ್ದಾರೆ ಗೊತ್ತಾ? ಶಿಲುಬೆಯಲ್ಲಿ ರಕ್ತ ಸುರಿಸ್ತದೆ. ತಂದೆಯೇ, ತಿಳಿಯದೆ ಮಾಡಿರ್ತಕ್ಕಂಥ ಇವ್ರ ಪಾಪ ಕ್ಷಮಿಸು, ಇವ್ರ ಪಾಪ ಕ್ಷಮಿಸು. ಇವ್ರ ಪಾಪ ಕ್ಷಮ ಪಡೆದು ಯಾರ್ಯಾರು ಆತ ನಂಬುತ್ತಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇರ್ತಾರೋ ಅವ್ರಿಗೆ ದೇವರ ಪ್ರಾಣವಾಧಿಕಾರ ಇದೆ. ಅವರ ಸೂತ್ರ ಈಗ ಅವರು ಪಾಪಿಗಳಲ್ಲ, ಈಗ ಅವರು ಹುಡುಗರಲ್ಲ. ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ ಇದು ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದನ್ನು ಹೇಳಿ ನಾನು ಇವತ್ತು ದಿವಸ ಮುಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಮಕ್ಕಳೇ, 15ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ. ಈ ಸುವಾರ್ತೆ ನಾವು ಕೇಳಿದ ಮೇಲೆ ನೀವು ಹೆಂಗೆ ಸುಂದರಾಗಿದ್ದೀರಿ? ಇವತ್ತು ದಿವಸ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 3ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ನೀವು ಶುದ್ಧರಾಗಿದ್ದೀರಿ. ಹಲವೆಯ ಈ ನೀವು ಶುದ್ಧರಾಗಿದ್ದೀರಿ. ನನ್ನ ವಾಕ್ಯದಿಂದ ನೀವು ಶುದ್ಧರಾಗಿದ್ದೀರಿ. ನನ್ನ ವಾಕ್ಯದಿಂದ ಶುದ್ಧರಾಗಿದ್ದೀರಿ. ಇವತ್ತು ದಿವಸ ನೀವು ಶುದ್ಧ. ಅದಕ್ಕೆ ಇವತ್ತು ದಿವಸ ದೇವರ ಮಕ್ಕಳು, ನೀವು ರಾಜವಂಶದವರು, ಆ ದೇವರ ಮಕ್ಕಳು ನೀವು. ನಿಮ್ಗೆ ಯಾರು ಸೇರಿಸ್ಕೊಳ್ತಿದ್ದಿಲ್ಲ, ಸಹಿಸ್ಕೊಳ್ತಿದ್ದಿಲ್ಲ. ಇವತ್ತು ದಿವಸ ಎಂಥ ಪದವಿ, ಎಂಥ ಈ ಲೋಕದ ಸಮಸ್ತ ಲೋಕದ ಎಂಥ ಅಧಿಕಾರ ಎಲ್ಲಿ ಬಂತು? ಯೇಸುವಿನ ಮೂಲಕವಾಗಿ. ಮಹಾತ್ಮ ಗಾಂಧಿಯವರು ಕುಷ್ಠರೋಗಿಗಳಿಗೆ ಮುಟ್ಟಿ ಇವತ್ತು ದಿವಸ ಆರೈಕೆ ಮಾಡಿದರು. ನಮ್ಮ ಮದರ್ ತೆರೇಸಾ ಮತ್ತು ಕುಷ್ಠರೋಗಿಗಳಿಗೆ ಮುಟ್ಟಿ ಆರೈಕೆ ಮಾಡಿದರು. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮೊದಲು ಮುಟ್ಟಿದವರು ಯಾರು? ಯೇಸು. ಯೇಸು ಎಲ್ಲ ರೋಗಿಗಳನ್ನು ನೋಡ್ತಾ ಇದ್ದಾರೆ, ಎಲ್ಲ ರೋಗಿಗಳನ್ನು ಸ್ವಸ್ಥ ಮಾಡ್ತಾ ಇದ್ದಾರೆ, ಎಲ್ಲ ರೋಗಿಗಳಿಗೆ ತರದಲ್ಲಿ ಕರೆದಿದ್ದಾರೆ. ಯಾರೋ ಕರೆಯಲಿಲ್ಲ, ಹೋಗಿರ್ತಿದ್ರು, ಊರು ಹೋಗಿರ್ತಿದ್ರು. ಇವತ್ತು ದಿವಸ ಅವ್ರು ಏನಕ್ಕೆ ಆವತ್ತು ದಿವಸದಲ್ಲಿ ಬಾವಿ ನೀರಿಗೆ ಬರುತ್ತಿದ್ದಿಲ್ಲ, ಎಲ್ಲಿ ಊಟ ಬರುತ್ತಿದ್ದಿಲ್ಲ, ಅವ್ರು ಎಲ್ಲಿ ಇಲ್ಲ. ಇವತ್ತು ದಿವಸ ನಮ್ಮ ಭಾರತ ದೇಶದ ಕೆಲವೊಂದು ಪ್ರದೇಶ, ಉತ್ತರ ಭಾರತದಲ್ಲಿ ಇವತ್ತು ಅದೇ ಪದ್ಧತಿ ಇದು ಹೋಗಿಲ್ಲ. ಕತ್ತಲೆ ಎಲ್ಲಿ ಕ್ರೈಸ್ತ ಸಭೆ ಇಲ್ಲ, ಎಲ್ಲಿ ಸುವ್ಯವಸ್ಥೆ ಇಲ್ಲ, ಅಲ್ಲಿ ಕತ್ತಲೆ, ಅಲ್ಲಿ ಪಾಪ ಅಧಿಕಾರ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಇನ್ನು ಯಾರು ಇಂಥ ಬಾವಿಗೆ ಹೋಗುವಂತ ಅಧಿಕಾರ ಇಲ್ಲ. ಇನ್ನು ಯಾವ ಇಂಥ ಶೋಷಣೆ ಇದ್ದಾರೆ, ಇಂಥ ಭಯಂಕರ ಯಾಕೆ ನಿಮ್ಮನ್ನು ಶುದ್ಧಿ ಮಾಡಿದ್ದಾರೆ. ಇದು ಸ್ವಾರ್ಥ. ಅದಕ್ಕೆ ನಾವು ಹಳ್ಳಿ ಗ್ರಾಮಕ್ಕೆ ಹೋಗಿ ಹೇಳಬೇಕಾಗಿದೆ. ಯಾಕಂದ್ರೆ ನಾನು ಸ್ವಸ್ಥ ಆಗಿದೆ, ನಾನು ಹೇಳ್ಬೇಕಾಗಿದೆ. ನೀವು ಸ್ವಸ್ಥ ಆದ ನಾನು ನೋಡ್ತಕ್ಕಂಥ ಆಸೆ ನಿಮಗಿರಬೇಕು. ನಿಮಗೆ ಒಂದೇ
ಸ್ವಸ್ಥಾಗಿರುವುದಾದ್ರೆ, ನೀವು ಪಾಪವನ್ನು ಬಿಡುಗಡೆಯಾಗಿರುವುದಾದ್ರೆ, ನೀವು ಆತನ ಸ್ವಾರ್ಥ ಸಾಧಿ, ಆತನ ಸಾಕ್ಷಿ, ನಾ ಸುತ್ತಾಗಿರುವುದರಿಂದ ಸ್ವಾರ್ಥ ಶಾಸ್ತ್ರಿ. ಇವತ್ತು ನೀವು ಸಹ ಶುದ್ಧರಾಗಿದೆ. ಈ ಸ್ವಾರ್ಥವನ್ನು ಸಹ ಮಾಡಿ, ಈ ಸ್ವಾರ್ಥವನ್ನು ಸಾರಬೇಕು. ಇವತ್ತು ದಿವಸ ಸಭೆ, ಈ ಊರಲ್ಲಿ ಒಂದು ಸಭೆ ಇದೆ. ನೀವು ಒಂದೆಲ್ಲ ಈ ಸಭೆಯಿಂದ ಈ ಊರಿಗೆ ರಕ್ಷಣೆ ಆಗಬೇಕಾಗಿದೆ, ನಿಮ್ಮನ್ನು ರಕ್ಷಣೆ ಆಗಬೇಕಾಗಿದೆ. ಯಾಕಂದ್ರೆ ಸುತ್ತಲು ಪ್ರಪಂಚ ಇವತ್ತು ದಿವಸ ಮುಡ್ದ ಇನ್ನು ಮುಡಿಯಲ್ಲೇ ಅವನ ಮುಗಿಸ್ಕೊಳ್ಬಾರಲ್ಲ. ನಾವು ಹಣ, ನಮ್ಮ ಕರ್ತನ ಸತ್ತು ಜೀವ ಹಣ ಇಲ್ಲ, ಜೀವ ಇದ್ದಾರೆ. आत्मा ये तो जिंदा था, यीशु मसीह जिंदा खुदा है, मसीह है, जीवन के सारे दाता है। यीशु मसीह जिंदा खुदा है, हलाल है, मुर्दार नहीं। दुनिया मुर्दार है, यदि यीशु स्वामी वाक्य ಇಲ್ಲ ಅಶುದ್ಧ. ಅದಕ್ಕೆ ಸ್ವಾಮಿ ಹೇಳಿದ್ರು, ನನ್ನ ವಾಕ್ಯವನ್ನು ಸಾರಿ ಹೇಳಿ ಅನೇಕರನ್ನ ನನ್ನ ಬಳಿಗೆ ಹಿಡ್ಕೊಂಡು ಬಂದಿದೆ. ಈ ವಾಕ್ಯ ಭಾಗವನ್ನು ಹೇಳಿದಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರು, ನೀವು ಶುದ್ಧರಾಗಿದ್ದ ಮೇಲೆ ಯೇಸು ಸ್ವಾಮಿ ಸಾಕ್ತ, ಯೇಸು ಸ್ವಾಮಿ ಸಾಕ್ತ. ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರಿಗೂ ಆತ್ಮೀಯ ಧ್ಯಾನಕ್ಕೆ ಆಶೀರ್ವಾದ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಜೈ ಕ್ರಿಸ್ತ, ಜೈ ಕ್ರಿಸ್ತ, बोलो यीशु मसीह की, बोलो यीशु मसीह की, बोलो यीशु मसीह की, सब बोलो यीशु मसीह. ಪಾಪಿಗಳಾಗಿರುವಂಥ ನಮ್ಮನ್ನು ಅಯೋಗ್ಯರಾಗಿರುವಂಥ ಸ್ವಾಮಿ ತಂದು ನಿಲ್ಲಿಸಿದ ಸ್ವಾಮಿ, ನಮ್ಮನ್ನು ನೀನು ಶುದ್ಧ ಮಾಡಿದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ, ನಿನ್ನ ಒಂದು ಪಾದದ ಸನ್ನಿಧಿಯಲ್ಲಿ ಸ್ವಾಮಿ ಈ ರಾತ್ರಿಯಲ್ಲಿ ನಾವು ನಿಜವಾದ ಸ್ವಾಮಿ, ನಿನ್ನ ಅಂಗಳದಲ್ಲಿ ಸ್ವಾಮಿ ನಾವು ಬಂದಿದ್ದೇವೆ ಸ್ವಾಮಿ. ನಮ್ಮ ಮೇಲೆ ನಿನ್ನ ಕರುಣೆಯನ್ನು ಹಿಡಿದವರ ಸ್ವಾಮಿ, ನಮ್ಮ ಮೇಲೆ ನಿನ್ನ ಕಟಾಕ್ಷವನ್ನು ಹಿಡಿದವರ ಸ್ವಾಮಿ. ಈಗ ಇಲ್ಲಿ ಬರುತ್ತೇವರ ಸ್ವಾಮಿ, ನಿನ್ನ ದಾಸರ ಮುಖಾಂತರವಾಗಿದ್ದೇವರ ಸ್ವಾಮಿ. ಈಗ ನಮಗೆ ಮಾತನಾಡಿದ್ದೇವರ ಸ್ವಾಮಿ, ಶುದ್ಧ ಸಮಯದ ಬಗ್ಗೆ ನೀನು ಮಾತನಾಡಿದ್ದೇವರ ಸ್ವಾಮಿ, ಅಶುದ್ಧ ಸಮಯದ ಬಗ್ಗೆ ನೀನು ಮಾತನಾಡಿದ್ದೇವರ ಸ್ವಾಮಿ. ಈ ರಾತ್ರಿಯಲ್ಲಿ ದೇವರ ಸ್ವಾಮಿ ನಮ್ಮನ್ನು ನಾವು ದೇವರ ಸ್ವಾಮಿ ಅರ್ಥ ಮಾಡಿಕೊಂಡು ರಾಚನೆ ನಾವು ಶುದ್ಧವಾಗಿದ್ದೇವರ ಸ್ವಾಮಿ. ಪರಿಶುದ್ಧವಾಗಿರಬೇಕಾಗಿರುವಂತ ನಮ್ಮನ್ನು ದೇವರ ಸ್ವಾಮಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿನ್ನ ಅಂಗಳದಲ್ಲಿ ತಂದಿರಿಸಿದೆಯಲ್ಲ, ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ವಂದನೆಗಳು ದೇವರ ಸ್ವಾಮಿ. ಮನದ ಮಕ್ಕಳನ್ನು ನೀನು ಸ್ಪರ್ಶಿಸಿದವರ ಸ್ವಾಮಿ, ಒಂದೊಂದು ಹೃದಯಗಳನ್ನು ನೀನು ಸಂಧಿಸಿದವರ ಸ್ವಾಮಿ. ಈ ರಾತ್ರಿಯು ಒಂದು ಮರಣ ಸಾಂತರದ ರಾತ್ರಿಯಾಗಿ ನೀನು ಮಾರ್ಪಡಿಸುವ ಈ ರಾತ್ರಿ ಇವಾಗ ಕಾಣಿಕೆಗೋಸ್ಕರವಾಗಿ ಒಂದು ಸಾಗುತ್ತದೆ. ನಮ್ಮ ಕೃತ ಸುವಾರ್ಥ ಸಂಘದ ಶ್ರೀಮತಿ ಮಧು ಟೀಚರ್ ಸುನಿಲ್ ಅವರು ಮುಂದೆ ಒಂದು ಕಾಣಿಕೆಗೋಸ್ಕರವಾಗಿ ಒಂದು ಹಾಡನ್ನು ಹಾಡುತ್ತಾರೆ. ಅದಾದ ನಂತರ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತವರಾಗಿದ್ದೇವೆ. ಕಾಣಿಕೆಯನ್ನು ಸಂಗ್ರಹಿಸುವಂಥ ಯೌವನಸ್ಥ ಮಕ್ಕಳು ದಯಮಾಡಿ ಸಹಾಯ ಮಾಡಬೇಕು. ಟೀಚರ್ ಅವರು ಹಾಡುವಾಗ ಈ ಒಂದು ಆರಾಧನೆ ಕಾಣಿಕೆಯನ್ನು ಕೂಡಿಸಲಾಗುವುದು. మనసారాధిస్తూ బ్రతికేస్తానయ్యా.
ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಸ್ತೋತ್ರ 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 ಕರ್ತನೆ. ಮಹೋನ್ನತನೇ ಸರ್ವಶಕ್ತನಾಗಿರುವಂತಹ ಪರಲೋಕದ ತಂದೆಯಲ್ಲಿ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ದಿವಸದ ಆರಾಧನೆಯಲ್ಲಿ ಸ್ವಾಮಿ ಅದ್ಭುತವಾಗಿ ನೀನು ಮಾತಾಡಿದ ಜ್ಞಾನಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಲೋಕದಲ್ಲಿ ಸ್ವಾಮಿ ಎಲ್ಲಾ ಜನರು ಪಾಪ ಮಾಡಿ ರಕ್ಷಣೆಯನ್ನು ಕಾಣದೆ ಕತ್ತಲಲ್ಲಿ ಜೀವಿಸುತ್ತಿರುವಾಗ ಪರಲೋಕದಿಂದ ನೀನು ಇಳಿದು ಬಂದ ಸ್ವಾಮಿ ಮನುಷ್ಯ ಕುಲಕ್ಕೆ ದೇವರೇ, ನೀನು ಪಾಪಗಳನ್ನು ಪರಿಹಾರ ಮಾಡಿ ಪರಮೆಷ್ಟೋ ಪ್ರೀತಿಯಿಟ್ಟು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ. ಆತನನ್ನು ಒಬ್ಬನಾದ ಆಶೀರ್ವಾದದಲ್ಲಿ ನಿತ್ಯ ಜೀವ ಪಡಿಬೇಕೆಂಬ ಆಸೆ ಉದ್ದೇಶದಿಂದ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿ ಆತನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ ಎಂಬುದಾಗಿ ನೀವು ನೋಡ್ತೀವಿ. ಅಪಾದಿಗಳು ಒಳ್ಳೆ ವಾಕ್ಯಗಳಿಂದ ನಮಗೆ ಮಾತಾಡಿದ ಸ್ವಾಮಿ. ಆ ಕುಷ್ಠ ರೋಗಗಳಾಗದ ಸ್ವಾಮಿ, ಅದು ನಮ್ಮಲ್ಲಿರುವಂತಹ ಪಾಪಗಳ ಸ್ವಾಮಿ. ಇವತ್ತಿನ ದಿವಸ ಆ ಕುಷ್ಠ ರೋಗದ ಹಂಸುತನದ ಹಾಗಿರುವಂತಹ ನಮ್ಮ ಪಾಪಗಳು ದೇವರನ್ನು ನಮಗೆ ಒಪ್ಪಿಕೊಂಡು ದೇವರಿಗೆ ಮನಸ್ಸಿದ್ದರೆ ಈ ಕುಷ್ಠ ರೋಗದಿಂದ ಹೋಗುವಂತೆ ನನ್ನ ಮುಟ್ಟು ನನ್ನ ಗುಣಪಡಿಸಿ ಎಂಬುದಾಗಿ ಯಾವ ಪ್ರಕಾರ ಕುಷ್ಠ ರೋಗಿ ಹೇಳಿದನು ಸ್ವಾಮಿ. ಅದೇ ಪ್ರಕಾರ ಇಲ್ಲಿ ಸೇರಿದಂತ ಜನರ ಸ್ವಾಮಿ, ಯಾವುದಾದ್ರೂ ಪಾಪಗಳು, ಯಾವುದಾದ್ರೂ ಹೊಟ್ಟೆ ಕಿಚ್ಚು ಹೊೈ ಮನಸ್ಸು ದ್ವೇಷಗಳು ಹೋದಾದರೆ ಇವತ್ತೇ ನಿನ್ನನ್ನು ಅರ್ಪಿಸುವಂತೆ ನೀನು ಒಪ್ಪಿಸಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಹೌದು, ನಿಜವಾಗ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ. ಅಥವಾ ದೇವರೇ, ಯಾವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳುತ್ತಾನೋ ಅವನು ಮಾತ್ರ ರಕ್ಷಣೆ ಹೊಂದುತ್ತಾನೆ ಎಂಬುದಾಗಿ ನಿಮ್ಮ ವಾಕ್ಯ ಇರುತ್ತದೆ ಸ್ವಾಮಿ. ಇವತ್ತು ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಿಕೊಂಡು ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ. ಹೌದು, ನಾವು ಪಾಪಿಗಳು ದೇವರು. ನೀನು ನಮ್ಮನ್ನು ಮುಟ್ಟಿದಾಗ ಮಾತ್ರ ನಾವು ಶುದ್ಧರಾಗುತ್ತೇವೆ, ನಾವು ನೀತಿವಂತರಾಗುತ್ತೇವೆ. ನಮ್ಮನ್ನು ಮುಟ್ಟಿದನಿಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಮುಟ್ಟಿದಕ್ಕಾಗಿ ಅವರು ಗುಣಪಡಿಸಿದಕ್ಕಾಗಿ ಅವರು ಶುದ್ಧರನ್ನು ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅದ್ಭುತವಾಗಿ ಎಲ್ಲರಿಗೆ ನಡೆಸಿರುತ್ತ ನಿನ್ನ ಸಹಾಯಕ್ಕಾಗಿ ಸ್ತೋತ್ರ, ನಿನ್ನ ಆತ್ಮನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಆತ್ಮನ ಬಲಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪಾ ದೇವರೇ, ನಾಳೆ ನಡೆಯುವಂತ ಪ್ರಾರ್ಥನಾ ಕೂಟದಲ್ಲಿ ಸಹ ನೀವು ಮಹಿಮೆ ಹೊಂದಿಕೊಡ್ಬೇಕು ಸ್ವಾಮಿ. ನಾವು ತಗ್ಗಿಸಲ್ಪಡಬೇಕು, ನೀವು ಹೆಚ್ಚಿಸಲ್ಪಡಬೇಕು ಸ್ವಾಮಿ. ನೀನು ಆ ಪ್ರಕಾರ ಸಹಾಯ ಮಾಡು ಸ್ವಾಮಿ. ನಿನ್ನ ಆತ್ಮನ ಮೂಲಕವಾಗಿ ತುಂಬಿಸು ಮತ್ತು ದೇವರನ್ನ ಸೇವೆಗಾಗಿ ಕೊಟ್ಟಿರುವಂತಹ ಕಾಣಿಕೆಯ ಆಶೀರ್ವಾದಗಳು ಬೆಳಕಿಗೆ ಬರುವುದಕ್ಕೋಸ್ಕರವಾಗಿ ಕಾಣಿಕೆ ಉಪಯೋಗ ಸ್ವಾಮಿ. ನಿನ್ನ ಸ್ತೋತ್ರ ಅಪಾಕೃತಿನ ಮತ್ತು ನಮ್ಮನ್ನು ಅವರನ್ನ ಕರಗಳಿಗೆ ಕೊಡ್ತೇವೆ ಸ್ವಾಮಿ. ನಿನ್ನೆಲ್ಲ ಮಕ್ಕಳನ್ನು ಸ್ವಾಮಿಯನ್ನ ಕರಗಳಿಗೆ ಕೊಡ್ತೇನೆ. ಶಾಂತ ರೀತಿಯಿಂದ ಮಳೆ ಬಂದರೂ ಸಹ ಅವರು ಶಾಂತಿಯನ್ನು ಕಾಪಾಡಿ ದೇವರಿನ ಸನ್ನಿಧಾನವನ್ನು ಕೂತಿದ್ದಾರೆ ಸ್ವಾಮಿ. ನೀ ಎಲ್ಲವನ್ನು ನೋಡಿದ್ದು ಕರ್ತಾನೆ. ಆ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರಿಗೆ ಬರುವಂತ ಪ್ರತಿಫಲ ಅನುಗ್ರಹ ಮಾಡು ಸ್ವಾಮಿ. ಆಶೀರ್ವಾದವನ್ನು ತುಂಬಿಸಬೇಕಾಗಿ ಕಾಣಿಕೆ ನಿನ್ನ ಹಸ್ತಗಳಿಗೆ ಕೊಡ್ತೇನೆ ಮತ್ತು ನಮ್ಮೆಲ್ಲರೂ ಕರಗಳಿಗೆ ಕೊಡ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡುವ ಜೀವನ ತಂದೆಯೇ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಸೇರಿಸದೆ ಕೇಳಿನಿಂದ ತಪ್ಪಿಸು, ಯಾಕೆಂದರೆ ರಾಜವು ಬಲವು ಮಹಿಮೆ ಸದಾಕಾಲದಲ್ಲಿದೆ ನಮ್ಮ ಸ್ವಾಮಿ. ಆಮೇಲೆ ಆಶೀರ್ವಾದ ವಚನ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆ ಸಹವಾಸವು ಕೂಡಿ ಬಂದಿರತಕ್ಕಂತಹ ನನ್ನ ಪ್ರಿಯ ಸಹೋದರ ಸಹೋದರಿಯರೆಲ್ಲರೊಂದಿಗೂ, ನಮ್ಮ ಎಲ್ಲ ನಾಯಕರೊಂದಿಗೂ, ಈ ಗ್ರಾಮದ ಎಲ್ಲ ಸದಸ್ಯರೊಂದಿಗೂ, ಎಲ್ಲ ಮಹಾನೀಯರೊಂದಿಗೂ, ಪ್ರಜೆಯ ಸಮಸ್ತ ಜನಾಂಗಗಳೊಂದಿಗೂ, ಪ್ರತಿಯೊಬ್ಬರಿಗೂ ಇಂದು ಎಂದು ಸದಾಕಾಲ ವಾಸವಾಗಿರಲಿ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪರಿಶುದ್ಧ ನಾಮಕ್ಕೆ ವಂದನೆ ಸಲ್ಲಿಸ್ತೇವಪ್ಪ ಯೇಸುವೆ. ಪ್ರಿಯ ಕರ್ತನೆ, ಇಲ್ಲಿವರೆಗೂ ಸ್ವಾಮಿ ನಿನ್ನ ಪರಿಶುದ್ಧ ವಾಕ್ಯವನ್ನು ನಾವು ಕೇಳಿಕೊಂಡಿದ್ದೇವೆ ಸ್ವಾಮಿ. ಶಾರೀರಿಕವಾದಂಥ ಇವತ್ತು ಸ್ವಾಮಿ ಆಹಾರವನ್ನು ಭುಜಿಸಿದಂಥ ಎಲ್ಲರ ಮನೋರಯ್ಯವರಿಗೂ ವಂದಿಸುತ್ತೇವೆ. ಹೌದು ದೇವರೇ, ಹೌದು ಸ್ವಾಮಿ, ನಾವು ಅಶುದ್ಧರಾಗಿದ್ದೇವೆ. ನಮ್ಮನ್ನು ಶುದ್ಧಿಗೊಳಿಸುವುದಕ್ಕಾಗಿ ನೀವು 2024 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಇಡೀ ಮಾನ ಕುಲ ಜನಾಂಗದವರೆಲ್ಲರನ್ನು ಶುದ್ಧಿ ಮಾಡಿದ್ದೀನಿ. ಸ್ತೋತ್ರಪ್ಪ. ಹೌದು ಕರ್ತನೆ, ಈ ವಾಕ್ಯವನ್ನು ಕೇಳಿಕೊಂಡು ಸ್ವಾಮಿ, ಈ ವಾಕ್ಯವನ್ನು ನಮ್ಮ ಆತ್ಮದಲ್ಲಿ ದೃಢವಾಗಿ ಹಿಡಿದುಕೊಂಡು ದೇವರೇ ಇದರಂತೆ ನಮ್ಮನ್ನು ನಡೆಯಲಿಕ್ಕೆ ಸಹಾಯ ಮಾಡು. ಹೌದು ಕರ್ತನೆ, ಈ ವಾಕ್ಯಕ್ಕೋಸ್ಕರ ಸ್ವಾಮಿ ಹಮ್ಮಿಕೊಂಡು ಬಂದಂತ ಪ್ರತಿ ಒಬ್ಬೊಬ್ಬರಿಗೋಸ್ಕರ ಕರ್ತನೆ ಈ ಕೃಪಾ ಸುವಾರ್ತೆಯ ನಿಮಿತ್ತವಾಗಿ ಸ್ವಾಮಿ ಆಹಾರವನ್ನು ಏರ್ಪಾಡು ಮಾಡಲ್ಪಟ್ಟಿದೆ ಸ್ವಾಮಿ. ಆಹಾರವನ್ನು ಮುಟ್ರಿ
ಹೌದು ಕರ್ತನೆ, ಪೂಜಿಸ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹೌದು ಕರ್ತನೆ, ಆಹಾರದ ಮೇಲಿರ್ತಕ್ಕಂಥ ಎಲ್ಲ ಲೌಕಿಕ ದೋಷಿಗಳನ್ನು ತೆಗೆದಾಕಿ ಶುದ್ಧೀಕರಿಸ್ರಿ. ತಿನ್ನತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ಸ್ವಾಮಿ ಶರೀರಾತ್ಮಕ ಬಲ ಶಕ್ತಿ ಕೊಟ್ಟು ಆ ಶಕ್ತಿಯು ನಿಮ್ಮ ಸೇವೆಯನ್ನು ಉಪಯೋಗಿಸಲು ಸಹಾಯ ಮಾಡ್ತಿರೆಂದು ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತೀವಪ್ಪ ತಂದೆ. ಆಮೇನ್ ಆಮೇನ್. ಎಲ್ಲವರೆಗೆ ತಾವು ಬಹಳ ಶಾಂತ ರೀತಿಯಿಂದ ಮಳೆ ಬಂದರೂ ಸಹ ತಾವು ನಂಬಿಗಸ್ತರಾಗಿ ಕೂತುಕೊಂಡು ಈ ಒಂದು ಆರಾಧನೆಯನ್ನು ಒಳ್ಳೆ ರೀತಿಯಿಂದ ನೀವು ಒಂದು ಸಕ್ಸಸ್ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ನಾವು ನಿನ್ನೆ ಕೆಲವೊಂದು ಗ್ರಾಮ ಪಂಚಾಯತ್ ಸದಸ್ಯರನ್ನು ಅಧ್ಯಕ್ಷರನ್ನು ನಾವು ಸನ್ಮಾನ ಮಾಡಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಆದರೆ ಈ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ವೆಂಕಟರಾವ್ ಶಿಂದೆ ಅವರು ಈ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವಂತಹ ಈ ಒಂದು ಸುವಾರ್ಥ ಸಂಘದ ಎಲ್ಲ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು, ಅದೇ ಜೊತೆಯಾಗಿ ಈ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರನ್ನು ಅಧ್ಯಕ್ಷರನ್ನು ಅವರು ವೈಯಕ್ತಿಕವಾಗಿ ಎಲ್ಲರನ್ನೂ ನಾಳೆ ಸನ್ಮಾನಿಸಲಿಕ್ಕಿದ್ದಾರೆ. ಆದ ಕಾರಣ ತಾವು ದಯಮಾಡಿ 6 ಗಂಟೆಗೆ ಒಂದು ವೇಳೆ ತಾವು ಬರುವುದಾದರೆ ಈ ಕಾರ್ಯಕ್ರಮವನ್ನು ನಾವು ಬೇಗನೆ ಅನಂತರ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸಿ ನಾವು ದೇವರ ಒಂದು ವಾಕ್ಯ ಕಡೆಗೆ ನಾವು ಹೋಗಲಿಕ್ಕೆ ನಾವು ಸಿದ್ಧರಾಗಿ ನಾವು ಆಗ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ತಾವು ಯಾರಾದರೂ ಒಂದು ವೇಳೆ ಬೇಗನೆ ಬರುವುದಾದರೆ ಒಂದು ಆಹಾರವನ್ನು ಸೇವಿಸ್ತಾ ಇದ್ದೇವೆ. ಆ ಆಹಾರವನ್ನು ರೆಡಿ ಮಾಡಲಿಕ್ಕೆ 3 ದಿವಸಕ್ಕೆ ಎಷ್ಟು ಕಟ್ಗಿಬೇಕು ಮತ್ತು ಅದರ ಜೊತೆ 1 ಪ್ಯಾಕೆಟ್ ಅಕ್ಕಿಯನ್ನು ನಾನು ಕೊಡ್ತೇನೆ ಅಂತೇಳಿ ಮನೋಹರ್ ಅಂಕಲ್ ಅವರು ಹಾಗೆ ಅಂಕಲ್ ಅವರು ಒಪ್ಪಿಕೊಂಡು ಅವರು ಸಹ ಸಹಾಯ ಮಾಡಿದಾರೆ. ಅವರಿಗೆ ಸಹ ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ಮತ್ತು ಅದೇ ರೀತಿಯಾಗಿ ಸೇವೆ ಮಾಡಿ ಸೇವಕರಾಗಿ ಈ ಪ್ರಾರ್ಥನೆ ಕೂಟಕ್ಕೆ ಜನರ ಅಂದ್ರೆ ಕೊರತೆ ಇದೆ ಅಂತೇಳಿ ಅನೇಕ ಹಳ್ಳಿಗಳಿಗೆ ಅಂದ್ರೆ ಗಾಡಿ ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಸತೀಶ್ ಈಶ್ವರ ಸರ್ ಅವರು ಸಹ 4,000 ಅವರು ಸಹಾಯ ಮಾಡಿದಾರ. ಅವರಿಗೆ ಸಹ ದೇವರು ಆಶೀರ್ವಾದ ಮಾಡಿ ಮತ್ತು ಅವರ ಸೇವೆಯನ್ನು ಹೆಚ್ಚಾಗಿ ದೇವರು ನಡೆಸಲಿ ಅಂತೇಳಿ ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ಮತ್ತು ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ಈ ಪ್ರಾರ್ಥನೆ ಕೂಟಕ್ಕೆ ಸಹಾಯ ಮಾಡಿದ್ದೀರಿ ಎಲ್ಲ ರೀತಿಯ. ಮತ್ತು ಅದೇ ರೀತಿ ನಾಳೆ ಅವರು ವೈಯಕ್ತಿಕವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಅವರು ಮಾಡಲಿಕ್ಕಿದ್ದಾರೆ. ಅದಕ್ಕಾಗಿ ತಾವು ಗ್ರಾಮ ಪಂಚಾಯತ್ ಸದಸ್ಯರನ್ನು ಮತ್ತು ಈ ಸುವಾರ್ಥ ಮಹೋತ್ಸವ ಕೂಟದ ಸಂಘದ ಎಲ್ಲ ಸದಸ್ಯರು ಎಲ್ಲಿದ್ದರೂ ಸಹ ನೀವು ಬೀದರ್ಕಿದ್ದೀರೋ ಗುಲ್ಬರ್ಗಕ್ಕಿರ್ತೀರೋ ಗೊತ್ತಿಲ್ಲ, 6 ಗಂಟೆಗೆ ಇಲ್ಲಿದ್ದರೆ ಮಾತ್ರ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಸಾಧ್ಯ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಎಲ್ಲ ಸ್ತ್ರೀಯರು ಪುರುಷರು ಬೇಗನೆ 6 ಗಂಟೆಗೆ ಬರಲಿಕ್ಕೆ ತಾವು ಪ್ರಯತ್ನ ಪಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ಇವಾಗ ನೀವು ಶಾಂತತೆಯಿಂದ ಊಟ ನಿಮಗೋಸ್ಕರ ಸಿದ್ಧವಾಗಿದೆ, ಊಟ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಬೇಡಿಕೊಳ್ತೇನೆ. ಪ್ರೇಮ ಪ್ರೇಮ ನಾ ಯೇಸು ಪ್ರೇಮ విడువక ఎడబాయక ఆదరించు ప్రేమ అంతములేనిది ప్రేమ